ಮಜ ಭಾರತ ಮಜ ಭಾರತ ಮಜ ಭಾರತ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮಜಾ ಭಾರತ. ಈ ಲೋಕಕ್ ಬಾ. ಈಗ ನಿನ್ ವಿಷ್ ಏನು? ನನ್ನ ವಿಷಯ ಒಂದು 50 ಮಕ್ಕಳಿಗಾದ್ರೂ ತಂದೆ ಆಗ್ಬೇಕು ಅನ್ನೋ ಒಂದು. ಹಲೋ ಹಲೋ, ಒಂದ್ ನಿಮಿಷ ನೋ ವಿಷ್. ನಾನು ಹೇಳಿದ್ದು ಪ್ರಪಂಚದಲ್ಲಿ ಸಾಕಷ್ಟು ಮಕ್ಕಳಿದ್ದಾರೆ, ಆದ್ರೆ ಆ ಸಾಕಷ್ಟು ಮಕ್ಕಳಿಗೆ ಅವ್ರ ತಂದೆ ತಾಯಿ ಯಾರು ಅಂತಾನೆ ಗೊತ್ತಿಲ್ಲ. ಅಂತ ಮಕ್ಕಳಿಗೆ ಒಂದು ಜೀವನ ಕೊಟ್ಟು ಅವ್ರನ್ನ ದತ್ತು ತಗೊಂಡು ಅವ್ರಿಗೊಂದು ಹೊಸ ಬಾಳನ್ನ ಕೊಟ್ಟು ಅವ್ರನ್ನ ನೋಡ್ಕೊಂಡು ಅವರ ಸಂತೋಷದಲ್ಲಿ ನನ್ನ ಸಂತೋಷನ ಕಾಣುವಂತ ಒಂದು ಆಸೆ ಇದೆ. ಕಾಮಿಡಿಯಾಗಿ ಹೇಳ್ತಾ ಇದ್ದಾನೆ ನಿರಂಜನ್. ಬಟ್ ಆನ್ ಅ ಸೀರಿಯಸ್ ನೋಟ್, ಈಗಾಗಲೇ 2 ಮಕ್ಕಳಿಗೆ ಎಜುಕೇಶನ್ ಹಾಗೆ ಅವರ ಜೀವನದ ಜವಾಬ್ದಾರಿಯನ್ನ ವಹಿಸ್ಕೊಂಡಿದ್ದಾನೆ. ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ. ಥ್ಯಾಂಕ್ ಯು ವೆರಿ ಮಚ್. ಬಟ್ ಇದೇ ಖುಷಿನಲ್ಲಿ ನಿನ್ನ ವಿಷಯ ಏನಿದೆ ಹೇಳು. ನನ್ ವಿಶ್ ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು ಅಂತ. ಒಂದ್ ಕೆಲಸ ಮಾಡು, ಮುಂದಿನ ಮುಖ್ಯಮಂತ್ರಿ ಬಹಳ ಕಷ್ಟ ಇದೆ, ಹಿಂದಿನ ಮುಖ್ಯಮಂತ್ರಿ ಆಗ. ಜಡ್ಜಸ್ ವಿಷಯ ಏನು ಅಂತ ಕೇಳೋಣ, ಹೋಗ್ಲಿ. ಅವ್ರನ್ನ ವೆಲ್ಕಮ್ ಮಾಡೋಣ. ಅದಕ್ಕಿಂತ ಮುಂಚೆ ಅವ್ರ ವಿಷಯ ಏನು ಅಂತ ನಾನೇ ಹೇಳ್ತೀನಿ, ಓಕೆ? ಯಾಕಂದ್ರೆ ಇಷ್ಟು ದಿನ ಶೋ ಮಾಡಿರೋದ್ರಲ್ಲಿ ಅವ್ರಿಬ್ರು ವಿಷಯ ಏನು, ಅವ್ರಿಬ್ರು ಮನಸ್ಸೇನು ಅಂತ ಅರ್ಥ ಮಾಡ್ಕೊಂಡಿದ್ದೀನಿ, ಓಕೆ? ಈಗ ಮೊದಲಿಗೆ ವಿಶ್ ಮಾಡ್ತೀನಿ. ನನ್ನ ಆಪ್ತರು, ನನ್ನ ಹಿತೈಷಿಗಳು ಆದಂತಹ, ನನ್ನ ಬಂಧು ಬಳಗರಾದಂತಹ ಎಸ್ ನಾರಾಯಣ್ ಸರ್ ಅವರಿಗೆ ಮೋಸ್ಟ್ ವೆಲ್ಕಮ್ ಟು ಮಜಾ ಭಾರತ. ಈ ಒಂದು ಕಾರ್ಯಕ್ರಮಕ್ಕೆ ಬಹುಪರಾಕ್ ಅನ್ನು ಹೇಳುತ್ತಾ ಸ್ವಾಗತಿಸೋಣ. ಶ್ರುತಿ ಅವರಿಗೆ ಬಹುಪರಾಕ್. ಶ್ರುತಿ ಅವರಿಗೆ ಓಕೆ. ಈಗ ಜಡ್ಜಸ್ ವಿಷಯ ಏನು ಅಂತ ಕೇಳಿದೆ ಅಲ್ಲ ನೀನು? ಎಕ್ಸಾಕ್ಟ್ಲಿ, ಅರ್ಧಕ್ಕೆ ನಿಂತಿತ್ತದು. ಅವರ ವಿಷಯ ಏನು ಅಂತ ನಾನು ಹೇಳ್ತೀನಿ, ಓಕೆ? ನಾರಾಯಣ್ ಸರ್ ಅವರ ವಿಷಯ ಏನು ಅಂತ ನಾನು ಬಾಯಲ್ಲಿ ಹೇಳಲ್ಲ, ತೋರಿಸ್ತೀನಿ, ಓಕೆ? ನೋಡಿ, ನಾರಾಯಣ್ ಸರ್ ವಿಷಯ ಏನು ಅಂತ ತೋರಿಸಿ. ಆಕ್ಚುಲಿ ನಾರಾಯಣ್ ಸರ್ ಬಗ್ಗೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ನಿಮ್ಗೂ ಯಾರಿಗೂ ಗೊತ್ತಿಲ್ಲ. ಅವ್ರ ಶರ್ಟ್ ಹಾಕೊಂಡ್ರೆ ಬಾಡಿ ಒಂಥರ, ಶರ್ಟ್ ತೆಗೆದ್ರೆ ಬಾಡಿ ಈ ತರ. ಸರ್ ಏನ್ ಸರ್ ಇದ್ರ ಗೊತ್ತು? ಡಂಬಲ್ಸ್ ನುಂಗ್ತೀರಾ ನೀವೇನಾದ್ರು? ಹೇಗೆ ಇಷ್ಟು ಒಳ್ಳೆ ಬಾಡಿ? ಓ ಮೈ ಗಾಡ್. ಅದಕ್ಕೆ ಹುಷಾರಾಗಿರಿ ನನ್ನ ಜೊತೆಲಿ ಅಂತ ಹೇಳಿ. ಬಟ್ ಹೇಗ್ ಸರ್ ಇವೆಲ್ಲ ಹೇಗಾಯ್ತು? ಅವೆಲ್ಲ ತೋರ್ಸೋದು ಅದು. ನಿಜಲು ನಂಬರ್ 101 ಹಿಂದೆ ಇರ್ತಕ್ಕಂತ ಒಂದು ರಹಸ್ಯ ಏನಿದೆ. ಆ ಕಡೆ ಟ್ರೈನರ್ ಮುಖನ ಬ್ಲರ್ ಮಾಡಿದ್ದಾರೆ, ಬಟ್ ಆ ಟ್ರೈನರ್ ನಾನೇ. ಸೊ ಈ ಒಂದು ಟ್ಯಾಲೆಂಟ್ ಯಾರಿಗೂ ಗೊತ್ತಿರಲಿಲ್ಲ. ಹಾಗಾಗಿ ಆ ಒಂದು ಟ್ಯಾಲೆಂಟ್ ಅಂದ್ರೆ ಮಜಾ ಭಾರತ ಸ್ಟೇಜ್ ಹೇಗೆ ಅಂದ್ರೆ ಎಲ್ಲರ ಟ್ಯಾಲೆಂಟ್ ಆಚೆ ಹಾಕ್ತಾ ಇರ್ತೀವಿ ನಾವು. ಇವತ್ತು ಅವ್ರ ಟ್ಯಾಲೆಂಟ್ ಆಚೆ ಹಾಕಿದೀವಿ. ಶೀತಲ್, ನಾರಾಯಣ್ ಸರ್ ಹೊಡೆಯೋಕ್ಕಿಂತ ಮುಂಚೆ ಶ್ರುತಿ ಮೇಡಮ್ ವಿಷಯ ಹೇಳ್ಬಿಟ್ಟು ನೀನೇ ಹೋಗ್ಲಿ. ಇಲ್ಲ ನೀನ್ ಹೇಳು. ಯಾಕಂದ್ರೆ ನೀನು ಸ್ಟೇಜ್ ಮೇಲೆ ಬಂದು ಹೊಡಿತೀನಿ. ಯಾವ್ದಾರ ಒಂದು ಫೋಟೋ ಬಂತು. ಐ ವಿಲ್ ಬಿ ಸೇಫ್, ಪ್ಲೀಸ್. ಶ್ರುತಿ ಮೇಡಮ್ ವಿಷಯ ಏನು ಅಂದ್ರೆ, ಬಾ ನೋಡೋಣ. ತೋರ್ಸಿ. ನಾರಾಯಣ್ ಸರ್ ಹೇಗೆ ಅನ್ನಿಸ್ತಾರೆ? ಯಾವಾಗ ಶ್ರುತಿ ಮೇಡಮ್ ನ ಅಳ್ತಾ ಇರೋ ತರ ನೋಡ್ತಿದ್ವಿ, ಆದ್ರೆ ಈ ರಗಡ್ ಲುಕ್ ನೋಡಿ ಸರ್ ಹೆಂಗಿದೆ. ಅವ್ರು ನಿಜವಾಗ್ಲೂ ಇರೋದೇ ಹಾಗೆ. ಹೌದಾ? ಅದು ನೀವ್ ಯಾರು ನೋಡಿಲ್ಲ, ನಮ್ಗೆ ಗೊತ್ತದು. ಅವ್ರು ಇರೋದೇ ಹಾಗೆ. ಬಟ್ ನಿಜಾಲು ಇವರಿಬ್ಬರ ಟ್ಯಾಲೆಂಟ್ ಅನ್ನ ನೋಡಾಗಿದೆ. ಈಗ ಮತ್ತಷ್ಟು ಟ್ಯಾಲೆಂಟ್ ಗಳನ್ನ ನೋಡುವಂತ ಸಮಯ. ಸೊ ಇವತ್ತಿನ ಎಪಿಸೋಡ್ ನ ಗೆಸ್ಟ್ ಯಾರು ಗೊತ್ತಾ? ಅದೇ ಹೇಳೋದು. ಫ್ರೆಂಡ್ ಅನ್ನೋ ಪದನ ಕನ್ನಡದಲ್ಲಿ ಏನ್ ಹೇಳ್ತಾರೆ ಹೇಳು ನೋಡೋಣ? ಮಿತ್ರ. ಎಕ್ಸಾಕ್ಟ್ಲಿ, ಮಿತ್ರ ಅವರು ಇವತ್ತು ನಮ್ಮ ಕಾರ್ಯಕ್ರಮದ ಗೆಸ್ಟ್. ಸೊ ಪ್ಲೀಸ್ ವೆಲ್ಕಮ್ ಮಿತ್ರ ಅಂಡ್ ರೂಬಿಕಾ ಆನ್ ಸ್ಟೇಜ್. ಆಕ್ಚುಲಿ ನಿಮಗೆ ನಾನು ಡಿಫ್ರೆಂಟ್ ಆಗಿ ಹೇಳ್ಬೇಕು ಅಂದ್ರೆ, ವೆಲ್ಕಮ್ ಮಜಾ ಭಾರತಕ್ಕೆ ವೆಲ್ಕಮ್ ಅಂತ ಹೇಳ್ಬೇಕು. ಚೆನ್ನಾಗಿ ಆಡ್ತಾರಲ್ಲ. ಅಲ್ಲ, ಯಾಕೆಂದ್ರೆ ರಾಗ ಸಿನಿಮಾನ ರಾಗದಿಂದನೇ ಹಾಡೋಣ ಅಂತ. ನಿಮ್ಮಿಬ್ಬರಿಗೂ ತುಂಬಾ ಹೃದಯದ ಸ್ವಾಗತ, ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಇಡೀ ಕರ್ನಾಟಕ ಮೆಚ್ಕೊಂಡಿರುವಂತ ಕಾರ್ಯಕ್ರಮ.
ಅದ್ಭುತವಾದ ನಿರೂಪಣೆ, ಒಳ್ಳೊಳ್ಳೆ ಪ್ರತಿಭೆಗಳಿರುವಂತಹ ಜಾಗ, ಸಿಕ್ಕಾಪಟ್ಟೆ ಮಜಾ ಕೊಡ್ತಾ ಇದೆ ಮಜಾ ಭಾರತಕ್ಕೆ ರಾಗ ತಂಡನ ಕರೆದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಇಡೀ ರಾಗ ಟೀಮ್ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ಟು ಮಜಾ ಭಾರತ್. ರಾಗ ಅನ್ನೋ ಒಂದು ಯುನೀಕ್ ಹೆಸರಲ್ಲಿ ಸಿನಿಮಾ ತೆಗಿತಾ ಇದ್ದೀರಾ, ಅದರಲ್ಲಿ ಆಕ್ಟ್ ಮಾಡ್ತಾ ಇದ್ದೀರಾ. ಬಟ್ ಯಾಕೆ ರಾಗ? ತಾಳ ಇಡ್ಬೋದಿತ್ತು, ಭಾವ ಇಡ್ಬೋದಿತ್ತು. ಒಂದು ಮೊನೋಟನಸ್ ಆಗಿರುವಂತ ಸಿನಿಮಾಗಳು ಕನ್ನಡದಲ್ಲಿ ಬರ್ತಾ ಇದೆ. ಆ ಮೊನೋಟನಿಯನ್ನು ಬ್ರೇಕ್ ಮಾಡಿ ಒಂದು ಒಳ್ಳೆ ನನಗೆ ಸೂಟ್ ಆಗುವಂತ, ನನ್ನ ಮ್ಯಾನರಿಸಮ್ಗೆ, ನನ್ನ ಶೈಲಿಗೆ ಸೂಟ್ ಆಗುವಂತ, ಪಾತ್ರಕ್ಕೆ ಸೂಟ್ ಆಗುವಂತ ಒಂದು ರಾಗ. ನೋಡ್ದೇನೆ ಇಬ್ರು ಪ್ರೇಮಿಗಳು ಅಂದ್ರು ಪ್ರೀತಿ ಮಾಡಿದ್ರೆ ಹೇಗಿರುತ್ತೆ, ಅವರ ರಾಗ ಹೇಗಿರುತ್ತೆ ಅನ್ನೋದನ್ನ ನಮ್ಮ ನಿರ್ದೇಶಕರು ಪಿ ಸಿ ಶೇಖರ್ ಅವರು ಹೇಳಿಕೊಟ್ಟಿದ್ದಾರೆ. ಅದ್ಭುತವಾಗಿದೆ, ವಿಭಿನ್ನ ಪ್ರಯತ್ನ ಇದು. ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಈ ಸಿನಿಮಾದಲ್ಲಿದ್ದಾರೆ. ಇದು ನನ್ನ ಸಿನಿಮಾ ಅಥವಾ ನಮ್ಮ ಸಿನಿಮಾ ಅಂತ ಹೇಳೋದಕ್ಕಿಂತ ಇದೊಂದು ಟೆಕ್ನಿಷಿಯನ್ ಸಿನಿಮಾ ಅಂತ ಹೇಳಲಿಕ್ಕೆ ಬಹಳ ಇಷ್ಟಪಡ್ತೀನಿ. ಟೆಕ್ನಿಕಲ್ ಆಗಿ ತುಂಬಾ ಸೌಂಡ್ ಆಗಿರುವಂತ ಸಿನಿಮಾ, ನಮ್ಮೆಲ್ಲರ ಸಿನಿಮಾ, ಕನ್ನಡಿಗರ ಸಿನಿಮಾ ರಾಗ. ಶೋಭಾ ನಿಜವಾಗ್ಲೂ ಇಂಥ ಒಂದು ಒಳ್ಳೆ ಪ್ರಯತ್ನಕ್ಕೆ ಖಂಡಿತವಾಗ್ಲೂ ಕನ್ನಡಿಗರು ಯಾವತ್ತಿದ್ರು ಅವರ ಒಂದು ಬೆಂಬಲ ಇದ್ದೇ ಇರುತ್ತೆ ಅಂತ ಹೇಳ್ದ. ಈಗ ಇನ್ನೊಬ್ರು ಸುಂದರಿ ಬೆಡಗಿಯಲ್ಲಿ ನಿಂತಿದ್ದಾರೆ. ಸೊ ಏನೇ ಮಾತಾಡಿದ್ರು ಇವಾಗ ರಾಗ ಚಿತ್ರದಿಂದ ಬಂದಿರೋದ್ರಿಂದ ರಾಗವಾಗೇ ಹೇಳ್ಬೇಕಿಲ್ಲ ಅದನ್ನ. ನಿಜವಾಗ್ಲೂ ರಾಗ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ನೋ ವರ್ಡ್ಸ್ ಅಂತ ಒಂದು ವರ್ಡ್ ಯೂಸ್ ಮಾಡೋದು. ಟ್ರೈಲರ್ ಈಗಾಗಲೇ ಎಷ್ಟು ಸೌಂಡ್ ಮಾಡ್ತಾ ಇದೆ ಅಂದ್ರೆ ಬರೀ ನಮ್ಮ ಕನ್ನಡ ಇಂಡಸ್ಟ್ರಿನೇ ಅಲ್ಲ, ಎಲ್ಲ ಇಂಡಸ್ಟ್ರಿನೂ ಅಪ್ರಿಶಿಯೇಟ್ ಮಾಡ್ತಿದ್ದಾರೆ. ಬಿಕಾಸ್ ಹೊಸತನಕ್ಕೆ ತುಂಬಾನೇ ಒಂದು ಇಂಡಸ್ಟ್ರಿ ಸಜ್ಜಾಗಿದೆ ಅಂದ್ರೆ ಡೆಫಿನೆಟ್ಲಿ ಈ ತರ ಸಿನಿಮಾನು ಮಾಡ್ಬೋದು. ಈ ತರ ಒಂದು ಡಿಫ್ರೆಂಟ್ ಜಾನರ್ ಸಿನಿಮಾನು ಇಷ್ಟು ನೀಟಾಗಿ ಕ್ಯೂಟ್ ಆಗಿ ಪ್ರೆಸೆಂಟ್ ಮಾಡ್ಬೋದು ಅಂತ ತೋರಿಸ್ಕೊಟ್ಟಂತ ಒಂದು ಬ್ಯೂಟಿಫುಲ್ ಟೀಮ್ ದಟ್ ಇಸ್ ರಾಗ ಅಂತ ಮನಸ್ಫೂರ್ತಿಯಿಂದ ಹೇಳ್ಕೊಳಕ್ಕೆ ಖುಷಿ ಆಗತ್ತೆ. ರೂಪಿಕಾ ಸೀರಿಯಸ್ಲಿ ಅಚ್ಚ ಕನ್ನಡದಲ್ಲಿ ಒಂದು ಕನ್ನಡ ಹೀರೋಯಿನ್ ಮಾತಾಡ್ತಿರ್ಬೇಕಾದ್ರೆ ಈ ಬಿಲ್ಡಪ್ ಬೇಕಾ? ಇಲ್ಲ, ನಿಜವಲ್ಲೂ ನನ್ನ ರೂಪಿಕಾ ನೋಡ್ಬೇಕಾದ್ರೆ ನಂಗೆ ಒಂದೇ ಒಂದು ಅನ್ಸೋದು, ರೂಪಿಕಾ ನೀವು ಇಲ್ಲಿರಬಾರ್ದಾಗಿತ್ತು, ಎಲ್ಲೋ ಒಂದ್ ಕಡೆ ಕರ್ಕೊಂಡು ಹೋಗ್ತೀನಿ. ಮಿತ್ರ ಅವ್ರನ್ನ ನೀನ್ ಕರ್ಕೊಂಬಮ್ಮ. ನೋಡಮ್ಮ, ಈ ಮಾತು ಅನ್ನೋದೇನಿದೆ ಬಹಳ ಮುಖ್ಯವಾಗಿ ಪ್ರತಿಯೊಬ್ಬರಿಗೂ ಬೇಕಾಗಿರತಕ್ಕಂತ ಒಂದಿದು. ಮಾತು ಮಾಣಿಕ್ಯ ಅಂತ ಹಿರಿಯರು ಹೇಳ್ತಾರೆ. ಇಲ್ಲಿ ಒಬ್ಬ ಭಾಷಣವನ್ನ ಕಲಿಯಕ್ ಹೋಗಿ ಏನೆಲ್ಲ ಅವಾಂತರ ಆಯ್ತು ಅಂತ ನೋಡ್ತಕ್ಕಂತ ಒಂದು ಸಮಯ ಏನಿದೆ ಅದು ಈಗ ಬಂದಿದೆ. ಮುಂದಿನ ತಂಡ, ಈ ಒಂದು ತಂಡದಲ್ಲಿ ಇರ್ತಕ್ಕಂತ ಎಕ್ಸಾಕ್ಟ್ಲಿ. ಪ್ಲೀಸ್ ವೆಲ್ಕಮ್ ಅಶ್ಗಿರಿ ಆನ್ ಸ್ಟೇಜ್. ಕೃಷ್ಣ ನಿಲ್ಲು, ಎಲ್ಲಿ ನೋಡುತ್ತೀಯಾ? ಯಾಕೆ? ಲೋ ಕೃಷ್ಣ, ದೊಡ್ಡ ಸಮಸ್ಯೆ ಆಗಿದೆ ಕಣೋ. ಏನಾಯ್ತಕ್ಕ? ನಾಳೆ ಬೆಳಿಗ್ಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಕಣೋ. ಅದು ದೊಡ್ಡ ಸಮಸ್ಯೆನಾ? ಈಗ ಉದ್ದಿನ ಬೆಳೆ ಇದೆಯಾ? ಯಾಕೆ? ದೋಸೆ ಇಲ್ಲದ್ರೆ ಇಡ್ಲಿ ಮಾಡಿದ್ರೆ ಆಯ್ತು. ಏಯ್, ನಾಳೆ ಬೆಳಿಗ್ಗೆ ತಿಂಡಿಗಲ್ವಾ? ಇದು ತಿಂಡಿ ವಿಷಯ ಅಲ್ಲ. ಮತ್ತೆ ನಿಮ್ಗೆ ವಿಷಯ ಗೊತ್ತಿಲ್ವಾ? ಏನಾಯ್ತಕ್ಕ? ನಾಳೆ ನಮ್ದು ಮಹಿಳಾ ಮಂಡಳಿಯ ಕಟ್ಟಡ ಇದೆಯಲ್ಲ, ಅದ್ರ ಉದ್ಘಾಟನೆ ಕಣೋ. ಮಹಿಳಾ ಸಂಘದ ಅಧ್ಯಕ್ಷ ಯಾರು ಹೇಳು? ಯಾರು? ನಾನು. ಯಾಕೆ? ಅದ್ರ ಒಟ್ಟಿಗೆ ನನ್ಗೆ ನಾಳೆ ಭಾಷಣ ಮಾಡ್ಲಿಕ್ಕೆ ಹೇಳಿದಾರಲ್ಲ. ಭಾಷಣ? ಅದೇ ಮಾತಾಡ್ತಾರಲ್ಲ ವೇದಿಕೆಯಲ್ಲಿ, ಭಾಷಣ? ಅದೇ ಅದನ್ನು ಮಾಡಕ್ ಹೇಳಿದ್ದಾರೆ. ಅದಕ್ಕೆ ಯಾಕೆ ಚಿಂತೆ? ನಂಗೆ ಗೊತ್ತಿಲ್ಲ ಕಣ ಭಾಷಣ ಮಾಡಕ್ಕೆ. ಈಗ ನೋಡಿ, ಯಾರು ಭಾಷಣ ಗೊತ್ತಿದ್ದು ಮಾಡೋದಲ್ಲ, ಒಂದ ಕಲ್ತು ಮಾಡೋದು. ಇಲ್ಲ ಯಾರಾದ್ರೂ ಬರ್ತು ಕೊಟ್ಟದನ್ನ ಹೇಳುದಲ್ಲಿ ಅಷ್ಟೇ. ಹೌದಾ? ಮತ್ತೇನ್ ದೊಡ್ಡ ದೊಡ್ಡ ಮುಖ್ಯಮಂತ್ರಿ, ಈಗ ಮಂತ್ರಿಗಳಿದ್ದಾರಲ್ಲ, ಸಚಿವರೆಲ್ಲ, ಅವ್ರ ಪ್ರಮಾಣ ವಚನ ಸ್ವೀಕಾರ ಮಾಡೋದು ಹೇಗೆ? ಹೇಗೆ? ಯಾರೋ ಬರೆದು ಕೊಟ್ಟದನ್ನು ಓದೋದು ಅವರು. ಅವ್ರಿಗೆ ಯಾರೋ ಬರೆದು ಕೊಡ್ತಾರೆ, ನನ್ಗೆ ಯಾರು ಬರೆದು ಕೊಡ್ತಾರೆ? ಕೃಷ್ಣ ಇದ್ದಾನೆ, ಯಾಕೆ ಟೆನ್ಷನ್ ಮಾಡ್ತೀರಾ? ಕೃಷ್ಣ ಏನ್ ಗೊತ್ತೀಗ, ನಿಮ್ಗೆ ಭಾಷಣ ಮತ್ತು ಆ ಸಭಾ ಕಾರ್ಯಕ್ರಮದಲ್ಲಿ ಏನೆಲ್ಲ ಆಗುತ್ತೆ ಅಂತ ಸ್ವಲ್ಪ ಜ್ಞಾನ ಬೇಕು, ಅಷ್ಟೆಲ್ಲ. ಅದೇ ಗೊತ್ತಿಲ್ಲತ್ತು. ಅದು ನಾನು ಹೇಳಿಕೊಡ್ತೀನಿ. ನಾನು ಎಷ್ಟು ಸಭಾ ಕಾರ್ಯಕ್ರಮಕ್ಕೆ ಹೋಗಿಲ್ಲ ನಾನು. ಹೌದಾ? ನೋಡಿ, ಈಗ ನೀವೊಂದು ವೇದಿಕೆಗೆ ಬರೋದನ್ನ ನಾವು ಕಲಿಬೇಕು ಯಾವತ್ತು. ಕಲಿಬೇಕು. ಹೇಗಂದ್ರೆ ಕಲಿಸ್ಕೊಡ್ತೀನಿ. ಈಗ ಇದು ವೇದಿಕೆ ನಮ್ದು. ನೀವು ಅಲ್ಲಿ ಹೋಗಿ, ನೀವು ವೇದಿಕೆ ಕಾಣುದಿಲ್ಲ. ಈಗ ಎಲ್ಲ ಅತಿಥಿಗಳನ್ನು ಕರೆದಾಯ್ತು. ಈಗ ಮುಖ್ಯ ಅಧ್ಯಕ್ಷರನ್ನು ಕರೆಯುವಂತ ಕಾರ್ಯಕ್ರಮ. ಈಗ ಸ್ವಾಗತ ಮಾಡುವ ಇಲ್ಲಿ ಸೈಡ್ ಅಲ್ಲಿ ನಿಂತು ಕರೀತಾ ಇದ್ದಾನೆ. ನೀವು ಅಲ್ಲಿ ಬಂದು ಕೂತ್ಕೊಂಡ್ರೆ ಆಯ್ತು. ಇಲ್ಲಿ ಬಂದು ಕೂತ್ಕೊಂಡ್ರೆ ಓಕೆ. ಇವತ್ತಿನ ಮಹಿಳಾ ಸಂಘ ಉದ್ಘಾಟನೆಗೆ ನಮ್ಮ ಮುಖ್ಯ ಅಧ್ಯಕ್ಷರಾದಂತ ಲಲಿತಕ್ಕರವರು ವೇದಿಕೆಯನ್ನು ಅಲಂಕರಿಸಬೇಕು. ಏನಕ್ಕ ಇಲ್ಲೇನು ಮ್ಯೂಸಿಕ್ ಚೇರ್ ಕಾಂಪಿಟೇಷನ್ ನಡೀತಿದ್ಯಾ? ಮ್ಯೂಸಿಕ್ ನಿಂತ ತಕ್ಷಣ ಬಂದು ಕೂತ್ಕೊಳ್ಳಿಕ್ಕೆ ತಕ್ಷಣ ಬರ್ಬೇಕು ಅಂದಿದ್ದು. ಅಕ್ಕ, ಅಧ್ಯಕ್ಷರಂದ್ರೆ ಸ್ವಲ್ಪ ಸ್ಟೈಲು ವಾಕ್ ಎಲ್ಲ ಬೇಕಲ್ಲಿ. ಹೇಗೆ ಗೊತ್ತಾ? ಕ್ಯಾಟ್ ವಾಕ್ ಅಲ್ಲಿ ಬರ್ಬೇಕು. ಓ, ಕ್ಯಾಟ್ ವಾಕ್ ಗೊತ್ತಿಲ್ಲ? ಬೆಕ್ಕಿನ ನಡಿಗೆ. ಬೆಕ್ಕು ಬೆಕ್ಕು ಬೆಕ್ಕು. ಹೋಗಿ ನಿಲ್ಲಿ, ಆ ತರ ಬರ್ಬೇಕು. ಓಕೆ ಓಕೆ.
ಅದೇ ಸೇಮ್ ಅವನು ಕರೀತಾನೆ. ಇವತ್ತಿನ ಅಧ್ಯಕ್ಷರಾದಂತ ಲಲಿತಕರವರು ವೇದಿಕೆಯನ್ನು ಅಲಂಕರಿಸಬೇಕು. ಈ ತರ ಬಂದ್ರೆ ಅಲ್ಲಿ ಎದುರಿದ್ದ ಚೈರ್ನಲ್ಲಿ ಕೂತ್ಕೊಂಡವರೆಲ್ಲ ಅಲ್ಲಿಗೆ ನಿಮ್ಗೆ ಅರ್ಥ ಆಗಿಲ್ಲ ಏನು. ಈಗ ಅಧ್ಯಕ್ಷರಂದ್ರೆ ಅದು ದೊಡ್ಡೊಂದು ಒಂದು ಪೋಸ್ಟ್ ಅಲ್ಲ, ಅದಕ್ಕೆ ಒಂದು ಅಬ್ಬರ ಬೇಕು. ಬರ್ಬೇಕಾದ್ರೆ ಒಂದು ಅಬ್ಬರ ಬೇಕು. ಹೇಗೆ ಗೊತ್ತಾ, ಈಗ ಪೌರಾಣಿಕ ನಾಟಕದಲ್ಲಿ ರಾವಣನ ಪಾತ್ರ ಹೇಗೆ ಬರುತ್ತೆ ಅಬ್ಬರದಲ್ಲಿ, ಆ ತರ ಅಲ್ಲ, ಸ್ವಲ್ಪ ಸೌಂಡ್ ಇರ್ಬೇಕು ಅಷ್ಟೇ. ಅದಿರ್ಬೇಕು. ಈಗ ಲಲಿತಕರವರು ವೇದಿಕೆಯನ್ನು ಅಲಂಕರಿಸಬೇಕು. ಫಸ್ಟ್ ಟೈಮ್ ನಾನು ನೋಡಿದ್ದು. ನೋಡಿ ಅಷ್ಟು ಚೆನ್ನಾಗಿತ್ತೇನೋ? ಚೆನ್ನಾಗಿತ್ತಲ್ಲ, 2.5 ಫೀಟಿನ ರಾವಣ. ಹಾಗಲ್ಲಕ್ಕ, ನಿಮಗೆ ಹೇಗೆ ಹೇಳ್ಬೇಕು ಗೊತ್ತಾಗಿಲ್ಲ ನಂಗೆ. ಈಗ ನಾನ್ ಮಾಡಿ ತೋರಿಸಿ, ನೀವೀಗ ಅಲ್ಲಿ ನಿಲ್ಬೇಕು, ನೀವು ಕರಿಬೇಕು ನನ್ನನ್ನು. ಓಕೆ, ನೀವು ನನ್ನ ಕರಿಬೇಕು. ಈಗ ನಾನು ನೀವು ನಾನು. ಸರಿ. ಈಗ ವೇದಿಕೆಗೆ ಅಧ್ಯಕ್ಷರಾದ ಲಲಿತಕ್ಕನವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಸ್ವಾಗತ. ಎಲ್ಲಿಂದ ಬಿದ್ದಿದ್ದಕ್ಕ? ಅವ್ರು ನೋಡು. ಏನ್ರಿ ಇದು ನಿಮ್ಮ ಅವಸ್ಥೆ? ನೋಡು ಕೃಷ್ಣ, ಹೇಗಿತ್ತಕ್ಕ ಹೋಗ್ಬೇಕಾದ್ರೆ? ಬೆಳಿಗ್ಗೆ ಹೋಗ್ಬೇಕಾದ್ರೆ ಮದ್ವೆಗೆ ಅಂತ ಹೋದವ್ರು ಬರ್ಬೇಕಾದ್ರೆ ನೋಡು ಹೇಗಾಗಿದ್ದಾರೆ. ಬೆಳಿಗ್ಗೆ ಏನ್ ಹೇಳಿದ್ರು? ಏನ್ ಹೇಳಿದ್ರು? ಇವತ್ತು ನನ್ನ ಡೆತ್ ಡೇ ಅಲ್ಲ, ಇದು ಏನಾದ್ರು ಬರ್ತ್ಡೇ. ನಾನ್ ಕುಡಿಯಲ್ಲ, ನನ್ ನಾಯಿ ಕುಡಿಯುತ್ತೆ ಅಂತ ಹೇಳಿದ್ರಿ. ಮತ್ತೆ ಯಾಕೆ ನೀವು ಕುಡ್ದದ್ದು? ಯಾಕೆ ಕುಡಿದ್ರಿ? ನಾಯಿ ಕುಡ್ದಿಲ್ಲ, ಅದಕ್ಕೆ ನಾನೇ ಕುಡಿದೆ. ಇನ್ನಿವ್ರನ್ನ ಇಲ್ಲೇ ಕೂರ್ಸಿದ್ರೆ ಆಗಲ್ಲ, ಎತ್ಕೊಂಡೋಗಿ ಹಾಕಿ ಬಿಸಾಕಣ ಬಾ. ಇಲ್ಲೇ ಕೂತಿರ್ಬೇಕು, ಒಂದೇ ಒಂದು ಮಾತಾಡೋಗಿಲ್ಲ. ನಾಯಿ ಹಾಗೆ ಕೂತಿರ್ಬೇಕು ಇಲ್ಲೇ. ನಾಯಿ ಕೂತಿರ್ಬೇಕು. ನೀನು ನಾಯಿ ನಿಂತಂಗೆ ಇಲ್ಲಿ ನಿಂತು ಬೊಗಳ್ಬೇಕು. ಗಂಡೆ ಯಾರೇ? ನಿನ್ನ ಗಂಡೆ ನಾನು ಇಲ್ಲಿದ್ದೀನಿ. ನಿನ್ ಗಂಡೆ ಯಾರೇ? ನನ್ ಗಂಡ ನೀವೇನೆ. ಕೂತ್ಕೊಳ್ರಿ, ಅಲ್ಲಿ ಕೂತ್ಕೊಳ್ರಿ. ಕೂತ್ಕೊಳ್ರಿ. ಸರಿ ಹೋಯ್ತು. ಬಾರೋ ಹೇಳ್ಕೊಡು. ಎಲ್ಲಿವರೆಗೆ ಆಯ್ತು ನಮ್ದು ಕ್ಲಾಸು? ಅದೇ ಬಂದಿದಷ್ಟೇ. ಅಧ್ಯಕ್ಷರೇ ಬಂದು ಈಗ ವೇದಿಕೆಯಲ್ಲಿ ಕೂತ್ಕೊಂಡ್ರು. ಅಲ್ಲಿ ಆ ಸ್ಟೈಲ್ ಅಲ್ಲಿ ಬಂದು ಕೂತ್ಕೊಂಡ್ರಿ. ಈಗ ನೆಕ್ಸ್ಟ್ ಪ್ರಾರ್ಥನೆ ಮಾಡಿ. ನಿನ್ನ ಕುಟುಂಬದವ್ರು ಯಾರು ಸತ್ರ? ಮತ್ತೆ ಬಬ್ಬೆ ಹೊಡಿತೀವಿ. ಪ್ರಾರ್ಥನೆ ಅಂದ್ರೆ ಏನ್ ಆತರ ಬೊಬ್ಬೆ ಹಾಕ್ತೀರಾ? ಪ್ರಾರ್ಥನೆ ದೇವರ ನಾಮ. ಸರಿ, ದೇವರ ನಾಮ. ಓಕೆ. ಅದೇ ನಾನೊಬ್ಬ ಗಂಡ ಇರ್ಬೇಕಾದ್ರೆ ನಾನ್ ಕರ್ದಿದ್ದು ದೇವ್ರನ್ನ ಕರ್ದಿದ್ರಿ. ದೇವ್ರಾದ್ರೆ ಎಕ್ಸ್ಕ್ಯೂಸ್ ಇದೆ, ಹೋಗು. ಏನ್ ಮನುಷ್ಯ? ಪ್ರಾರ್ಥನೆ ಆಯ್ತು. ಈಗ ಪ್ರಾರ್ಥನೆ ಆಯ್ತು. ಈಗ ಸ್ವಾಗತ ಭಾಷಣ. ಅದ್ಯಾರು ಮಾಡೋದು? ನೀವೇ. ಅದು ನಾನೇನಾ? ಮತ್ತೆ ಯಾರು? ನಾನಾ? ಸರಿ, ಹೇಳ್ಕೊಡಾಯ್ತಾ? ಸ್ವಾಗತ ಅಂದ್ರೆ ಈಗ ಬಂದಿರೋರನ್ನು ಮತ್ತೆ ಇಲ್ಲಿ ಕೂತಿರೋರನ್ನು ಸ್ವಾಗತ ಮಾಡಿದ್ರೆ ಅಷ್ಟೇ ಅಲ್ಲ. ಓಕೆ. ಇಲ್ಲಿ ಸೇರಿರೋ ಮಹಾಜನಗಳೇ, ಇವರು ಇಬ್ರನ್ನು ಇಲ್ಲಿಂದ ಓಡಿಸಿರಲಿ. ಅಕ್ಕಂದಿರೇ, ಅಣ್ಣಂದಿರೇ, ಹಾಗೂ ಎಲ್ಲ ಮಹಿಳೆಯರೇ ಹಾಗೂ ಲೇಡೀಸ್ಗಳೇ, ಎಲ್ಲ ಗಂಡಸರೇ
ಹಾಗೂ ಜೆಂಟ್ಸ್ಗಳೇ ಹಾಗೂ ಎಲ್ಲ ಜನಗಳೇ ಹಾಗೂ ಆಲ್ ಪೀಪಳೇ, ನಿಮಗೆಲ್ಲರಿಗೂ ನನ್ನ ಪರವಾಗಿ, ನನ್ನ ಮಹಿಳಾ ಸಂಘದ ಪರವಾಗಿ ಸ್ವಾಗತ ಸುಸ್ವಾಗತ. ಏನು ಇವಳಿಗೆ ಒಂದು ಸ್ವಾಗತನೇ ಸುಸ್ತಾಗತ್ತಾ? ಇನ್ನು ಎಲ್ರಿಗೂ ಸ್ವಾಗತ ಕೊಡೋದ್ರಲ್ಲಿ ಅದು ಸ್ವಾಗತ ಸುಸ್ತಾಗತ ಅಲ್ಲ, ಸುಸ್ವಾಗತ. ಅದು ಇನ್ನೊಮ್ಮೆ ಹೇಳ್ತೀನಿ ಕಣೋ. ಜನಗಳಿಗೂ ಬಂದಿರೋ ಅತಿಥಿಗಳಿಗೂ ಸ್ವಾಗತ ಸುಸ್ವಾಗತ. ಅತಿಥಿಗಳಿಗೂ ಸುಸ್ತಾಗತ್ತಾ? ಸುಸ್ವಾಗತ ಇರ್ಲಿ ಬಿಡು, ನಾಳೆ ಸರಿ ಮಾಡ್ಕೊಳ್ಳೋಣ. ಮಾಡ್ತೀರಲ್ಲ? ಓಕೆ, ಈಗ ಸ್ವಾಗತ ಆಯ್ತು. ಅದು ಆಯ್ತಲ್ಲ. ಈಗ ಕೊನೆಗೇನು? ಏನು? ಮುಖ್ಯ ಅಧ್ಯಕ್ಷರ ಭಾಷಣ. ಅದೇನ್ ಮಾಡೋದು? ಅದು ಇಬ್ಬರನ್ನು ಕರೆದಿದ್ದೇನೆ, ಅವ್ರು ಬರ್ತಾರೆ. ನಂದಿಷ್ಟೇನಾ? ನೀವೇಕ ಅದು ನಾನಾ? ಏನು ಇವಳದು ಏಕಪಾತ್ರ ಅಭಿನಯನ? ಅಕ್ಕ, ಈಗ ಅಧ್ಯಕ್ಷರ ಭಾಷಣ. ನೀವೀಗ ಕೂತಿರ್ತೀರಿ, ಅವನು ಎಲ್ಲ ಕರಿತಾನಲ್ಲ, ಅವನು ಕರಿತಾನೆ. ಈಗ ಒಂದು ಕಾರ್ಯಕ್ರಮದ ನಾವು ಮುಖ್ಯ ಹಂತಕ್ಕೆ ಮುಟ್ಟಿದ್ದೇವೆ. ಇವತ್ತು ನಮ್ಮ ಜೊತೆ ಮುಖ್ಯ ಅತಿಥಿಗಳಾಗಿ ಅಧ್ಯಕ್ಷರಾಗಿ ನಮ್ಮ ಜೊತೆ ಲಲಿತಾ ಅವರಿದ್ದಾರೆ. ಅವರ ಒಂದೆರಡು ಮಾತು. ಏನಕ್ಕ ಫ್ರೀ ಸಿಮ್ ಸಿಗೋ ತರ ಬರ್ತಿದ್ದೀರಲ್ಲ ನೀವು? ಅವಳು ಸೊಸೈಟಿಗೆ ಅಕ್ಕಿದು ಕ್ಯೂ ನೀನಕ್ಕೆ ಹೋದಂಗೆ ಹೋಗ್ತಾಳೆ ಅವಳು. ಅಕ್ಕ, ಒಂದು ಅಧ್ಯಕ್ಷರಾದ್ರೆ ಆ ತರ ಎಲ್ಲ ಸ್ಪೀಡ್ ಬರಬಾರ್ದು. ಮತ್ತೆ ಅದೆಲ್ಲ ಅಲ್ಲಿ ಒಂದು ಸ್ಟೈಲ್ ಎಲ್ಲ ಇದೆ ಅಧ್ಯಕ್ಷರಿಗೆ. ಹೇಗೆ ಗೊತ್ತಾ? ನೀವು ಈಚೆ ಬನ್ನಿ. ಇನ್ವಿಟೇಷನ್ ಇರ್ತದೆ ಅಲ್ಲಿ, ಟೀಪೈಯಲ್ಲಿ ಇನ್ವಿಟೇಷನ್ ಇರ್ತದೆ. ನಿಮ್ಗೆ 2 ತಿಂಗಳು ಮುಂಚೆನೆ ಕೊಟ್ಟಿರ್ತಾರೆ. ಆದ್ರೂ ನೀವು ನೋಡದ ತರ, ಓ ಇವರ್ದ ಫಂಕ್ಷನು, ಓ ಇವ್ರದ ಅದು ಒಂದು ವೇಳೆ ತಿಥಿದ್ದು ಕಾಗದಾದ್ರೂ ಇದು ಫಂಕ್ಷನ್. ಹಾಗೆ ಅದಾಯ್ತಲ್ಲ. ಮುಂದೆ 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 ನಿಮ್ಗೆ ಬಾಯಾರಿಕೆ ಆಗೋದಿಲ್ಲ, ಆಗೋದಿಲ್ಲ. ಆದ್ರೂ ಅಲ್ಲಿ ಇಟ್ಟಿರ್ತಾರಲ್ಲ ನೀರು, ಅದೊಂದು ಸ್ವಲ್ಪ ಸ್ಟೈಲಿಗೆ ಅಷ್ಟೇ. ಸ್ವಲ್ಪ ಕುಡಿಬೇಕು, ಸ್ವಲ್ಪ. ಹೌದು, ಸ್ವಲ್ಪ ಕುಡಿಬೇಕು. ಮಿಕ್ಕಿದ್ದು ಸ್ವಲ್ಪ ನನಗೆ ಮಿಕ್ಸ್ ಮಾಡಕ್ಕೆ ಬೇಕು. ಅವ್ರು ಬಿಡಿ, ಈ ತರ ನಮ್ಮ ಕಾಲಲ್ಲಿ ಇರ್ತಾರೆ, ಸುತ್ತಮುತ್ತ ಏನೇನು ಮಾತಾಡ್ತಾರೆ, ಅದನ್ನು ಕಿವಿಗೆ ಹಾಕ್ಬೇಡಿ. ಈಗ ಇದೆಲ್ಲ ಆಯ್ತಾ? ಇನ್ನೊಂದು ಮುಖ್ಯ ಕೆಲಸ, ಹಿಂದೆ ಬ್ಯಾನರ್ ಹಾಕಿರ್ತಾರೆ, ಫ್ಲೆಕ್ಸ್ ಎಲ್ಲ ಹಾಕಿರ್ತಾರೆ. ಅದನ್ನೊಮ್ಮೆ ನೋಡ್ಬೇಕು. ಈ ತರ ಕುದುರಿದ್ಯಲ್ಲ, ಓ ದೊಡ್ಡ ಫಂಕ್ಷನ್. ಓ ದೊಡ್ಡ ಫಂಕ್ಷನ್ ಆದ್ರೆ ಫ್ಲೆಕ್ಸ್ ಮಾತ್ರ ಸಣ್ಣದು. ದೊಡ್ಡದಿದ್ರೆ ಬಾತ್ರೂಮ್ ಮೇಲ್ಗಡೆ ಆದ್ರೆ ಹಾಕ್ಬೋದಿತ್ತು. ಗಂಡ ಅಂತ ನೋಡಲ್ಲ, ಗಂಡ ಅಂತ ನೋಡಲ್ಲ, ನಾನು ಸಾಯ್ತಾ ಬಿಡ್ತೀನಿ. ನನ್ನ ಮರ್ಯಾದೆ ಪ್ರಶ್ನೆ ಇದು. ಸಾಯಿಸಿದ್ರೆ ನಾಳೆ ಅಧ್ಯಕ್ಷ ನೀನು ಕ್ಯಾನ್ಸಲ್ ಅಷ್ಟೇ. ಇಷ್ಟೆಲ್ಲ ಮಾಡ್ಬೇಕು. ಈಗ ನಾ ಕರೆಯುವಾಗ ಅದೆಲ್ಲ ಸ್ಟೈಲ್ ಮಾಡ್ಬೇಕು. ನಂತರ ಬಂದು ಅಲ್ಲಿಂದ ಎದ್ದ ನಂತರ ಇಲ್ಲಿ ಮೈಕ್ ಇರುತ್ತೆ, ಒಂದು 2 ಸಲ ಸೌಂಡ್ ಟೆಸ್ಟ್ ಮಾಡುದು. ಸೌಂಡ್ ಟೆಸ್ಟ್ ಮಾಡುದು, ನಂತರ ಮಾತಾಡುದು. 2 ಸಲ ಸೌಂಡ್ ಟೆಸ್ಟ್ ಮಾಡೋದು. ಈಗ ಮೈಕ್ ಹೊರದು ಬಡಿಬೇಕು. ಬಡಿಬೇಕು. ಈಗ 2 ಸಲ ಬಡಿಬೇಕು. ಜಾಸ್ತಿ ಬಡಿದ್ರೆ ಮೈಕದವನು ಬಂದು ಬಡಿತಾನೆ. ಈಗ ಮುಖ್ಯ ಅತಿಥಿಗಳಿಂದ ಒಂದೆರಡು ಮಾತು. ಸ್ಟೈಲ್ ಸ್ಟೈಲ್ ಸ್ಟೈಲ್. ದೂರ ದೂರ, ಸ್ವಲ್ಪ ದೂರ. ಓ ಫಂಕ್ಷನ್ ಇವರ್ದಲ್ವಾ? ಒಬ್ಬಟ್ಟು ಲಡ್ಡೆಲ್ಲ ಇದ್ದಿ. ಇಲ್ಲಿ ಸೇರಿರೋ ಮಹಾಜನಗಳೇ, ನಾನೀಗ ಹೇಳ್ತಾ ಇರೋ ವಿಷಯ ಏನು ಅಂತಂದ್ರೆ, ಅವಳಿಗೆ ಗೊತ್ತಿಲ್ಲ. ಗೊತ್ತಿದ್ದನ್ನ ಹೇಳಿ ಮತ್ತೆ ಸರಿ ಮಾಡು. ನಾನು ಹೇಳಕ್ ಹೋಗೋ ವಿಚಾರ ಇಲ್ಲಿ ಸೇರಿರೋ ಗಂಡಸರಿಗಲ್ಲ, ಇಲ್ಲಿ ಸೇರಿರೋ ಮಹಿಳೆಯರಿಗೆ. ಮೊದ್ಲು ಅವ್ರಿಗೆ ಹೇಳ್ಬೇಕು. ಮಗಳು 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 ಬೇಗ ಬೇಗ. ಮಹಿಳೆಯರೇ, ನಾವು ಹಾಗೆ ಕೂತ್ಕೊಳ್ಳೋದಲ್ಲ, ನಾವು ಎದ್ದೇಳ್ಬೇಕು, ನಾವು ಎದ್ದೇಳ್ಬೇಕು. ಹೌದು, ಸುಸ್ತಾದ್ರೆ ಮಾತ್ರ ಕೂರ್ಬೇಕು. ಮತ್ತು ಸುಸ್ತಾದ್ರೆ ಸೀದಾ ಮಕ್ಕೊಂಡ್ಬಿಡ್ಬೇಕು.
ಸ್ವಲ್ಪ ಆಚೆ ಅಕ್ಕ. ಮಹಿಳೆಯರೇ, ನಾನು ಹೇಳೋ ವಿಚಾರನ ಸ್ವಲ್ಪ ಕೇಳಿ. ಈಗ ಎಲ್ಲಿ ನೋಡಿದ್ರು ಮಹಿಳೆಯರ ಮೇಲೆ ಘರ್ಜನೆ ಆಗ್ತಾ ಇದೆ. ಮಹಿಳೆಯರ ಗರ್ಜನೆ. ಮಹಿಳೆಯರನ್ನೇನು ಬೋನೊಳಗೆ ಹಾಕಿಟ್ಟಿದ್ದ ಗರ್ಜನೆಗೆ? ಅಕ್ಕ ಗರ್ಜನೆ ಅಲ್ಲ, ದೌರ್ಜನ್ಯ. ಅದು ದೌರ್ಜನ್ಯ. ಅದೇ ಅದೇ ಆಗ್ತಾ ಇದೆ. ಏನ್ ನೋಡೋದು? ಈಗ ಮಹಿಳೆಯರು ಹಾಗೆ ಕುಂತ್ರೆ ಆಗಲ್ಲ. ನಾವು ಪರೋಟ ಮಾಡ್ಬೇಕು, ಪರೋಟ ಮಾಡ್ಬೇಕು. ಪರೋಟಕ್ಕೆ ಸಾಂಬಾರ್ ಸ್ವಲ್ಪ ಚೆನ್ನಾಗಿರ್ಲಿ, ಇಲ್ಲಾಂದ್ರೆ ಸೇಲ್ ಆಗಲ್ಲ ಅಲ್ಲಿ. ಯಾಕೆ? ಏನದು? ಮತ್ತೇನಕ್ಕ ಹೋರಾಟ ಮಾಡೋದು? ಹೌದು ಕಣ, ಎಲ್ಲರೂ ಸೇರ್ಕೊಂಡು ಪರೋಟ ಮಾಡೋದು. ಸರಿಯಾಗಿ ಓದ್ಬೇಕು ನಾವು, ಹೋರಾಟ ಮಾಡೋದು. ಅದು ಬೇರೆ ಅಲ್ಲ. ಅದೇ ನಾವು ಹೋರಾಟ ಮಾಡಬೇಕು. ಈಗ ಹೇಳಿ, ಮಹಿಳೆಯರು ಯಾವ್ದ್ರಲ್ಲಿ ಕಡಿಮೆ ಇದ್ದಾರೆ? ಯಾವ್ದ್ರಲ್ಲೂ ಕಡಿಮೆ ಇಲ್ಲ. ಹೌದು, ಯಾವ್ದ್ರಲ್ಲೂ ಕಡಿಮೆ ಇಲ್ಲ. ಮೊನ್ನೆ ಕೃಷ್ಣ ಒಂದ್ ಮದುವೆಗೆ ಹೋಗ್ಬೇಕು ಅಂತ ಅದು ನಾನ್ ವೆಜ್ ಊಟ, ಅದಕ್ಕೆ ಸ್ವಲ್ಪ 90 ಹೊಡೆದು ಹೋಗೋಣ ಅಂತ ವೈನ್ ಶಾಪ್ಗೆ ಹೋಗ್ತೀನಿ. ನನಗಿಂತ ಮುಂಚೆ ಒಂದು ಹೆಂಗ್ಸು ಒಂದು ಕ್ವಾರ್ಟರ್ ಹೊಡೆದ. ಅದಕ್ಕೆ ಹೇಳೋದು, ಮಹಿಳೆಯರು ಯಾವ್ದಕ್ಕೂ ಕಮ್ಮಿ ಇಲ್ಲ. ಮಹಿಳೆಯರು ಕಮ್ಮಿ ಯಾವುದಕ್ಕಂದ್ರೆ ಡ್ರೆಸ್ ಅಲ್ಲಿ ಮಾತ್ರ ಕಮ್ಮಿ 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 ಆಗ್ತಾ ಇದೆ ಅಷ್ಟೇ. ಮಹಿಳೆ ಯಾವ್ದ್ರಲ್ಲೂ ಕಡಿಮೆ ಇಲ್ಲ. ಆದ್ರೆ ಒಂದು ಹೇಳ್ತೀನಿ, ಮಹಿಳೆಯರ ದೌರ್ಜನ್ಯ ಎಲ್ಲಿವರೆಗೆ ಅಂದ್ರೆ, ನಾವು ದಿನ ಟಿವಿಲಿ ಪೇಪರ್ ಅಲ್ಲಿ ನೋಡ್ತೀವಿ, ಕೇಳ್ತೀವಿ. ಅಲ್ಲಿ ಮಹಿಳೆ ಗ್ಯಾಸ್ ಹಿಡಿದು ಸತ್ತೋದ್ಲು, ಇಲ್ಲೊಬ್ಳು ಮಹಿಳೆ ಗ್ಯಾಸ್ ಹಿಡಿದು ಸತ್ತೋದ್ಲು. ಸರಿಯಾಗಿ ಕೇಳಿಸ್ಕೊಳ್ಳಿ ಮಹಿಳೆಯರೇ, ಎಲ್ಲಾದ್ರೂ ಗಂಡಸು ಗ್ಯಾಸ್ ಹಿಡಿದು ಸತ್ತಿದ್ದನ್ನ ನೀವು ಕೇಳಿದ್ದೀರಾ? ಗಂಡಸರಿಗೆ ಗ್ಯಾಸ್ ಕೊಟ್ರ ಅಲ್ವಾ ಅಡುಗೆಗೆ? ನಿಮ್ಗೆ ಸೊಂಟ ಬಗ್ಗಿಸೋಕೆ ದಾಡಿ, ನಿಮ್ ನಿಂತಲ್ಲೇ ಪುಟುಕ್ಕ ಅಂದಾಗ ಅದು ಉರಿಬೇಕು. ಅದಕ್ಕೆ ನಿಮಗೆ ಗ್ಯಾಸ್ ಹಿಡಿದು ಸಾಯೋದು ನೀವು. ಹಾಗೇನಿಲ್ರಿ, ಎಲ್ಲಿ ನೋಡಿದ್ರು ಗ್ಯಾಸ್ ಹಿಡಿದು ಸತ್ತಿದ್ದು ಮಹಿಳೆ ಎಲ್ಲ, ಗಂಡಸು ಸತ್ತೇ ಇಲ್ಲ. ಸತ್ತಿಲ್ಲ. ಹಾಗಾದ್ರೆ ಪೇಂಟ್ ಹೊಡಿಬೇಕಾದ್ರೆ ಬಿಲ್ಡಿಂಗ್ ಇಂದ ಕೆಳಗೆ ಬಿದ್ದು ಸಾಯೋರು ಯಾರು? ಈಗ ಬಿಡುದಿಲ್ಲ, ಗಂಡ್ಸು. ಗಾರೆ ಕೆಲಸ ಮಾಡ್ಬೇಕಾದ್ರೆ ಕೆಳಗೆ ಬಿದ್ದು ಸಾಯೋರು ಯಾರು? ಗಂಡ್ಸು. ಆ ಟವರ್ನ ಕೆಲಸ ಮಾಡ್ಬೇಕಾದ್ರೆ ಕೆಳಗೆ ಬಿದ್ದು ಸಾಯೋರು ಯಾರು? ಗಂಡ್ಸು. ಕುಡಿದು ಸಾಯೋರು ಯಾರು? ಯಾವಾಗಲೂ ಒಂದು ಪ್ರಶ್ನೆ ಕೇಳಬೇಕಾದ್ರೆ ಅದು ಅರ್ಥ ಆಗ್ಬೇಕು ಅಂತ ಪ್ರಶ್ನೆ ಇರ್ಬೇಕು. ಮುಂದೆ 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 ಹೋಗಿ ಅಕ್ಕ. ಹಾಗೆ ಮಹಿಳೆಯರ ದೌರ್ಜನ್ಯ ಆಗ್ತಾ ಇದೆ. ಮಹಿಳೆಯರಲ್ಲಿ ಎಷ್ಟೆಷ್ಟು ಮಂದಿ ದೊಡ್ಡ ದೊಡ್ಡ ಸಾರಣೆ ಮಾಡಿದವರು ಇದ್ದಾರೆ ಅಂದ್ರೆ, ಏನು ಸಾರಣೆ ಅದೇನು? ದೊಡ್ಡ ದೊಡ್ಡ ಕೆಲಸ ಎಲ್ಲ ಮಾಡ್ತಾರಲ್ಲ, ಸಾಧನೆ ಮಾಡಿದವರು ಇದ್ದಾರೆ. ಯಾಕೆ ನಾವು ಸುಮ್ನೆ ಹೇಳ್ಬಾರ್ದಾ? ದೊಡ್ಡ ದೊಡ್ಡ ಸಾಧನೆ ಮಾಡಿದವರಲ್ಲಿ ಮಂಜುಳಾ ಚಾವ್ಲಾ ಚಂದ್ರಲೋಕಕ್ಕೆ ಹೋಗಿಲ್ವಾ? ಯಾರು ಯಾರು ಯಾರು? ಸೂರ್ಯಲೋಕಕ್ಕೆ ಹೋಗಿಲ್ವಾ? ಇಲ್ಲಿ ಲೋಕದ ಪ್ರಾಬ್ಲಮ್ ಅಲ್ಲ. ಯಾರು ಹೋಗಿರೋದು? ಯಾರು? ಮಂಜುಳಾ ಚಾವ್ಲಾ. ಯಾರ್ಯಾರನ್ನು ಎಲ್ಲೆಲ್ಲಿ ಕಳಿಸಿದ್ಲಿ ಇವಳು? ಮಂಜುಳಾ ಗ್ಯಾಸ್ ಹಿಡಿದು ಸ್ವರ್ಗಲೋಕಕ್ಕೆ ಹೋಗಿರೋದು, ಚಂದ್ರಲೋಕಕ್ಕೆ ಹೋಗಿರೋದು ಕಲ್ಪನಾ ಚಾವ್ಲಾ. ಬರೇ KSRTC ಬಸ್ಸಲ್ಲಿ ಹೋಗೋಳಿಗೆ ಅವ್ರು ಅಲ್ಲಿಗೆ ಹೋಗಿರೋದು ಇವಳಿಗೆ ಹೆಂಗ್ ಗೊತ್ತು? ಅದ್ರಲ್ಲಿ ಏನಿದೆ, ಇಬ್ರು ಮಹಿಳೆಯರು ತಾನೇ ಸಾಧನೆ ಮಾಡಿರೋದು ಅಲ್ವೇ? ಹೌದೌದು. ಮತ್ತೇನು? ನಂತರ ಹಾಗೇನೆ ನೋಡಿದ್ರೆ ಮೊನ್ನೆ ಕೃಷ್ಣ ಏನ್ ಹೇಳ್ತೀಯೋ? ಏನ್ ಹೇಳ್ಬೇಕು? ನಿನ್ನೆ ನಾನು ಟಿವಿಲಿ ನೋಡ್ದೆ, 2 ರಾಜ್ಯಗಳ ನಡುವೆ ನಡೆಯೋ ಪಂದ್ಯ, ಅದು ವಿದೇಶದಲ್ಲಿ. ಇವಳಿಗೆ ರಾಜ್ಯ ಯಾವುದು ದೇಶ ಯಾವುದು ಗೊತ್ತಿಲ್ಲ. ನಾಳೆ ಅಧ್ಯಕ್ಷ. 2 ರಾಜ್ಯಗಳ ನಡುವೆ ನಡೆಯೋ ಪಂದ್ಯ, ಅದು ಕೂಡ 2 ಮಹಿಳೆಯರು ಬ್ಯಾಟ್ ಹಿಡಿದು ಆಡ್ತಾ ಇದ್ರು. ಮತ್ತೇನು ಸೌಟ್ ಹಿಡಿದು ಆಡ್ಬೇಕಾಗಿತ್ತು? ಯಾವ ರಾಜ್ಯ? ಅದ್ಯಾವ್ದು ಗೊತ್ತಾ? ಒಂದು ಗ್ರೀಸ್ ರಾಜ್ಯ, ಮತ್ತೊಂದು ಆಯಿಲ್ ರಾಜ್ಯ. ಅವರಿಬ್ರು ಆಡಿರೋದು ಗ್ಯಾರೇಜ್ ಅಲ್ಲಿ ಇರ್ಬೇಕು, ಗ್ರೀಸ್ ಆಯಿಲ್ ಇಟ್ಕೊಂಡು. ಏನಕ್ಕೆ ಏನೇನ್ ಮಾತಾಡ್ತಿದ್ದೀರಾ ನೀವು? ಅಲ್ಲ, ಅದು ಒಂದು ಗ್ರೀಸ್ ರಾಜ್ಯ, ಮತ್ತೊಂದು ಬೇರೆ ಯಾವ್ದು ರಾಜ್ಯ. ಇರ್ಲಿ ಸಾಯಿಲಿ. ಹಾಗೆ ಮಹಿಳೆಯರ ಸಾಧನೆಗಳ ಬಗ್ಗೆ ಹೇಳ್ತಾ ಹೋದ್ರೆ ಮುಗಿಯೋದಿಲ್ಲ. ಆದ್ರೆ ದೌರ್ಜನ್ಯಗಳು ನಡೀತಾನೇ ಇದೆ. ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇರ್ಬೇಕು, ಮಹಿಳೆಯರು ಎದ್ದೇಳ್ಬೇಕು. ಇಷ್ಟು ಹೇಳಿ ನನ್ನ ಭಾಷಣನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಏನಕ್ಕ ನಿಮ್ಗೆ ಗೊತ್ತಿಲ್ಲ ಇಷ್ಟು ಚೆನ್ನಾಗಿ ಮೋಸ ಮಾಡ್ತೀರ? ಇಷ್ಟು ಸಾಕು. ಸಾಕಾ? ಮತ್ತೇನು? ಥ್ಯಾಂಕ್ ಯು. ಸ್ವಲ್ಪ ಬನ್ರಿ. ನನ್ನ ಭಾಷಣ ಹೇಗಾಗಿದೆ? ತುಂಬಾ ಚೆನ್ನಾಗಿದೆ. ಸತ್ಯ? ಹೌದಾ? ಹಾಗಿದ್ರೆ ನೀವು ಈಗಲೇ ನೇರ ಬ್ಯಾಂಗ್ರಿಗೆ ಹೋಗಿ. ಬ್ಯಾಂಗ್ರಿ? ಅಲ್ರಿ, ಅದೇ ತಿನ್ನೋದೆಲ್ಲ ಸಿಗುತ್ತಲ್ಲ, ಸಿಹಿ ತಿಂಡಿಗಳು ಸಿಗುತ್ತಲ್ಲ, ಅದು ಬ್ಯಾಂಗ್ರಿಯಲ್ಲೇ ಬೇಕರಿ. ಅದೇ ಬೇಕರಿ. ಅಲ್ಲಿ ಹೋಗಿ ನೀವು ಮೈಸೂರು
ಮೈಸೂರು ಭಾಗದಲ್ಲಿ. ಮೈಸೂರು ಬಾಗ್ ಅಲ್ಲ, ಲಾಲ್ ಬಾಗ್. ಅದನ್ನ ತರಕ್ಕಾಗಲ್ಲ, ನಾವು ಅಲ್ಲಿ ಹೋಗ್ಬೇಕು. ಇನ್ನು ಮೈಸೂರು ಭಾಗ್ರಿ. ನಿನ್ನ ಕರ್ಮ, ನಿನ್ನ ಮೈಸೂರು ಬಾಗ್ ಅಲ್ಲ, ಮೈಸೂರು ಪಾಕ್. ಅದನ್ನೇ ತಗೊಂಬನ್ನಿ. ನನಗೆ ಹಾಕಲಿ ಮೈಸೂರು ಬಾಗ್. ನೀನೇ ಇದೆಯಲ್ಲ ನನಗೆ ಬೇಕ್ರಿ. ಯಾಕೆ ಮೈಸೂರು ಬಾಕು? ನನ್ ಭಾಷಣ ಚೆನ್ನಾಗಿತ್ತಂದ್ರಲ್ಲ, ಅದಕ್ಕೆ ಒಟ್ಟಾರಕ್ಕೆಲ್ಲ ಖುಷಿಲಿ ಹಂಚೋಣ ಅಂತ. ಅದೇ ನೀನೇ ಇದೆಯಲ್ಲ ಅಂದೆ ನಾನು ಬೇಕರಿ. ನಾನಾ? ಅದ್ ಹೇಗಂತೀರೋ? ಮತ್ತೆ ನಿನ್ನ ಹಣೆ ಇದೆಯಲ್ಲ, ಅದೇ ಅರ್ಧ ಹೋಳಿಗೆ. ನಿನ್ ಕಣ್ಣಿದೆಯಲ್ಲ, ಅದು ಗುಲ್ಗುಂಗಿ. ನಿನ್ ಕೆನ್ನೆ ಇದೆಯಲ್ಲ, ಅದು ಸೇಬಣ್ಣು. ನಿನ್ನ ಹಲ್ಲಿದೆಯಲ್ಲ, ದಾಳಿಂಬೆ ಬೀಜ. ನಿನ್ನ ತುಟಿ ಇದೆಯಲ್ಲ, ಇದೇ ನನಗೆ ಮೈಸೂರು ಬಾಕ್. ಹೌದಾ? ಅಂದ್ರೆ ನನ್ ತುಟಿ ಮೈಸೂರು ಬಾಗ್. ಹಾಗಾದ್ರೆ ಒಟ್ಟಾರದವ್ರಿಗೆಲ್ಲ ಇದೇ ಮೈಸೂರು ಬಾಗ್ನ ಹಂಚ. ಹಂಚು ಹಂಚು. ಸೊ ಈಗ ಏನ್ ಈ ಕಾರ್ಯಕ್ರಮದಲ್ಲಿ ಇವೆಲ್ಲ ಸೇರಿದಿರಿ, ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಎಸ್ ನಾರಾಯಣ ಅವರು ಏನಿದ್ದಾರೆ, ಅವರು ಈ ಒಂದು ಕಾರ್ಯಕ್ರಮದ ಕುರಿತಾಗಿ ಅವರ ಒಂದು ಅದನ್ನ ಹೇಳ್ಬೇಕು ಅಂತ ಕೇಳ್ಕೊತೀನಿ. ಅಧ್ಯಕ್ಷರ ಭಾಷಣ. ಮಷ್ಕಿರಿ ಸೂಪರ್ ರೀ. ರಾಜೇಶ್ ಸರ್, ನೀವು ಹುಡುಗ ಅಂತ ಯಾರಿಗೂ ಗೊತ್ತಾಗಲ್ಲ ನೋಡಿ, ಹುಡುಗ ಅಂತ ಹೇಳಿ. ಆ ಸೀರೆ, ಆ ಸೆರಗ್ ಹೀಗೆ ಮಾಡ್ಕೊಳ್ಳೋದು, ಆಮೇಲೆ ಹೀಗೆ ಹಾಕೊಳ್ಳೋದು, ಅಯ್ಯಯ್ಯಯ್ಯೋ, ಖಂಡಿತವಾಗ್ಲೂ ನಾವು ಎಲ್ಗಾದ್ರೂ ನಿಮ್ಮನ್ನು ಒಂಟಿಯಾಗಿ ತರಕಾರಿ ತರಕ್ ಕಳಿಸ್ಬಿಟ್ರೆ ಹಿಂದ್ಗಡೆ 4 ಜನ 90 ಕಳಿಸ್ಬೇಕು ಸೇಫ್ಟಿ. ಅಷ್ಟು ಅದ್ಭುತವಾಗಿ ನಟಿಸ್ತೀರಾ ರಾಜೇಶ್ ನೀವು. JP, ನೀವು ಆ ಭಾಷಣ ಮಾಡೋ ಶೈಲಿಯನ್ನ ಹೇಳ್ಕೊಟ್ಟ ರೀತಿ ಇದೆಯಲ್ಲ, ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ರಿ. ಆಮೇಲೆ ಅವರು ಅದಕ್ಕಿಂತ ಅದ್ಭುತವಾಗಿ. ದೀಪಕ್, ನಾನು ನಿಮ್ ಫ್ಯಾನ್ ಆಗ್ಬಿಟ್ಟಿದ್ದೀನಿ ರೀ. ನಾನೊಬ್ಬ ಇಲ್ಲಿ ಜಡ್ಜ್ ಆಗಿ ಕೂತ್ಕೊಳ್ಳೋಕ್ ಆಗ್ಲಿಲ್ಲ, ಒಬ್ಬ ಡೈರೆಕ್ಟರ್ ಆಗಿ ನೋಡ್ತಾ ಇದ್ದೆ ನಿಮ್ಮನ್ನ. ಕುಡುಕನಲ್ಲಿ ಏನೆಲ್ಲ ಇರಬೇಕು ಎಲ್ಲವೂ ಇದೆ ರೀ ನಿಮ್ಗೆ. ನಿಜವಾಗ್ಲೂ ಕುಡುಕರು ಹೇಗೆ ಇರ್ತಾರೆ ಅನ್ನೋದು ಸತ್ಯ ದರ್ಶನ ಇಲ್ಲಿ ನಮ್ಗೆ ಆಗೋಯ್ತು. ಅಷ್ಟು ಅದ್ಭುತವಾಗಿ ನೀವು ಪರ್ಫಾರ್ಮ್ ಮಾಡಿದ್ರಿ. ಪ್ರತಿ ಸೆಕೆಂಡು ನಾವು ಎಂಜಾಯ್ ಮಾಡ್ತಾ ಇದ್ವಿ. ಕಂಗ್ರ್ಯಾಚುಲೇಷನ್. ಸೂಪರ್. ಶ್ರುತಿ ಮ್ಯಾಮ್, ಏನ್ ಜಡ್ಜ್ಮೆಂಟ್ ಕೊಡೋದು? ನಿಮ್ ಸ್ಕಿಟ್ ಬಂದಾಗ ನೀವು ಪರ್ಫಾರ್ಮ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ನಾವು ಜಡ್ಜ್ಗಳಾಗಿದ್ರೆ ತಾನೆ, ಮೊದಲು ನಾವು ಪ್ರೇಕ್ಷಕರಾಗ್ಬಿಡ್ತೀವಿ. ಇಲ್ಲಿ ಏನ್ ಜಡ್ಜ್ಮೆಂಟ್ ಕೊಡೋದು ನಾವು? ಅಷ್ಟು ಅದ್ಭುತವಾಗಿ ಆಕ್ಟ್ ಮಾಡ್ತೀರಿ ನೀವು ಯಾವಾಗ್ಲೂ ಬಂದ್ರು. ತುಂಬಾನೇ ಚೆನ್ನಾಗಿತ್ತು. ಈ ಆಕ್ಟ್ ಅಲ್ಲಿ ಅಂತದ್ದೇನ್ ದೊಡ್ಡ ಕತೆ ಇಲ್ಲದೆ ಹೋದ್ರು ಕೂಡ ನಿಮ್ಮ 3 ಜನರ ಕೆಮಿಸ್ಟ್ರಿ, ಇಟ್ ವಾಸ್ ಸೂಪರ್ಬ್ ಅಂಡ್ ಫ್ಯಾಂಟಾಸ್ಟಿಕ್. ರಾಜೇಶ್, ನೀವ್ ಯಾವ ಆಂಗಲ್ ಅಲ್ಲಿ ನೋಡಿದ್ರು ಹುಡುಗ ಅಂತ ಅನ್ಸೋದೇ ಇಲ್ಲ ರಾಜೇಶ್. ಈಗ ನೀವ್ ಹಂಗ್ ನಿಂತ್ರು ಹುಡುಗಿನೇ ನಿಂತಂಗಾಗತ್ತೆ, ಹುಡುಗ ಅಂತ ಅನ್ಸೋದೇ ಇಲ್ಲ ನಮ್ಗೆ. ಅಷ್ಟು ಸುಂದರವಾಗಿ ಕಾಣ್ತೀರಿ. ನಿಮ್ಮನ್ನ ನೋಡಿ ಹುಡುಗಿರ್ ಕಲಿಬೇಕು. ಅಷ್ಟು ಚೆನ್ನಾಗಿ ನಡೀತೀರಾ ನೀವು, ಅಷ್ಟು ಮುದ್ದಾಗಿ ನಡೀತೀರಾ ರಾಜೇಶ್. ಇಟ್ ವಾಸ್ ಸೂಪರ್ ಫ್ಯಾಂಟಾಸ್ಟಿಕ್. ಈ ಆಕ್ಟ್ ಅಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್, ವುಮನ್ ಆಫ್ ದ ಮ್ಯಾಚ್ ಒಬ್ರೆ, ದಟ್ ಇಸ್ ರಾಜೇಶ್. ಸೂಪರ್. ಚಿತ್ರವ್ರೆ, ನಿಮ್ಮ ಅಭಿಪ್ರಾಯನ ಹಿಂಗೆ ತಿಳಿಸ್ಬೇಕು ಅಂತ ನಮ್ಮ ಒಂದು ಅದು ನಿಜವಾಗ್ಲೂ ಅದ್ಭುತವಾದಂತ ಪ್ರಯತ್ನ ಇದೆ. ಯಾಕಂದ್ರೆ ದಕ್ಷಿಣ ಕನ್ನಡದವರು ಮಾತಾಡುವಾಗ ಪಕ್ಕ ಮಂಗಳೂರು ಅಂತ ಗೊತ್ತಾಗ್ಬಿಡುತ್ತೆ. ಬಟ್ ಅದನ್ನ ಮರೆಸಿ ಬೆಂಗಳೂರು ಶೈಲಿನ ಅಡಾಪ್ಟ್ ಮಾಡ್ಕೊಳ್ಳೋದು ತುಂಬಾ ಕಷ್ಟದ ಕೆಲಸ. ಜೊತೆಗೆ ಪಂಚಸ್ ಹೋರಾಟ ಮಾಡಬೇಕು ಅಂತ ಹೇಳೋದಿದೆಯಲ್ಲ, ಇನ್ನಸೆನ್ಸ್ ತೋರಿಸ್ಕೊಂಡು ಪಕ್ಕದಲ್ಲಿ ದೀಪಕ್ ಅವ್ರು ಕೊಟ್ಟಂತ ಪಂಚ್ಗಳು, ಅದ್ಭುತವಾದಂತ ಟೈಮಿಂಗ್, ಎಲ್ಲೂ ಒಂದು ಸೆಕೆಂಡು ಬೋರ್ ಆಗಿಲ್ಲ. ಅದ್ಭುತ. ಬಾರಿ ಸೋಕು ಹೇಳ್ತಾರೆ ಎಡ್ಡೆ ಹಂಡೆ. ಸೂಪರ್. ಬಟ್ ಆದ್ರೂ ಎಲ್ಲರ ಕೋರಿಕೆಯ ಮೇರೆಗೆ ನೀವು ಒಂದ್ ಸ್ವಲ್ಪ ಆದ್ರೂ ಇವ್ರಿಗೆ ಕಿಕ್ ಹೊಡಿಬೇಕು ಅಂದ್ರೆ ಒಂದು ಚೂರು ಕುಡುಕ ಭಾಷಣ ಬೇಕೇ ಬೇಕು. ಅದು ಹೇಳಿ ಎಲ್ರು ನಮಸ್ಕಾರ. ಅಣ್ಣ, ನೀವು ಮಾತಾಡಿ. ನೀವೆಷ್ಟು ಕುಡಿಯೋದು? ನಾನು ಎಷ್ಟು ಕೊಟ್ಟರು ಕುಡಿದೀನಿ. ಕಂಟ್ರೋಲ್ ಇಲ್ಲ. ಇಲ್ಲ, ಮನುಷ್ಯರು ಕುಡಿಬಾರ್ದು. ಕುಡಿಬಾರ್ದು ಅಂತ ನನಗೂ ಗೊತ್ತು. ಬಾರ್ಗೆ ಹೋಗ್ಬೇಕಾದ್ರೆ ಅವ್ರು ಕೊಟ್ಟು ಬಿಡ್ತಾರೆ, ಕುಡಿತೀನಿ. ನೋಡಿ, ನಾವು ಕುಡಿದ್ರೆ ನಮ್ಮ ಹೊಟ್ಟೆಲಿರುವಂತ ಸಣ್ಣ ಕರಳು, ದೊಡ್ಡ ಕರಳು, ಅಪದ ಮಣ್ಣಿ, ಇಪ್ಪದ ಮಣ್ಣಿ, ಟೈಟಸ್, ಇಂಡಿಕ ಎಲ್ಲ ಸುಟ್ಟು ಹೋಗುತ್ತೆ. ಜೋಗಿ ಚಪ್ಪಾಳೆ. ರೂಪಿಕಾ, ಸಿಕ್ಕಾಪಟ್ಟೆ ಕಿಕ್ ಹತ್ತಿದೆ ಅಂತ ನಮಗೂ ಗೊತ್ತು. ಆದ್ರೂ ಈ ಕಿಕ್ಕಿಂಗ್ ಪರ್ಫಾರ್ಮೆನ್ಸ್ ಬಗ್ಗೆ ಏನ್ ಹೇಳ್ತೀರಾ ನೀವು? ನಿಜವಾಗ್ಲೂ ಎಲ್ಲರ ಎನರ್ಜಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು. ಸೀರಿಯಸ್ಲಿ ಅವ್ರಿಗೆ ಜೋರಾಗಿ ಚಪ್ಪಾಳೆ. ಬಿಕಾಸ್ 1 ಸೆಕೆಂಡ್ ಒಬ್ಬರ ಎನರ್ಜಿನೂ ಡ್ರಾಪ್ ಆಗ್ಲಿಲ್ಲ ಅಂಡ್ ಅಷ್ಟೇ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿದ್ರು. ಅಂಡ್ ನನಗೆ ನಿಜವಾಗ್ಲೂ ಸರ್ ಹೇಳದ್ಮೇಲೆ ಹುಡುಗ ಅಂತ ಗೊತ್ತಾಗಿದ್ದು. ಅವ್ರು ಎಷ್ಟು ಕ್ಯೂಟ್ ಆಗಿ ನಾನಾ ಅಂತ ಹೇಳ್ತಾರೆ. ನನ್ಗೋಸ್ಕರ ಇನ್ನೊಂದ್ಸಲಿ ರಿಪೀಟ್ ಮಾಡಿ ಪ್ಲೀಸ್, ಓಕೆನಾ? ಹೇಳಿ ಅಕ್ಕ, ಸ್ವಾಗತ ಭಾಷಣ ಮಾಡ್ಬೇಕು. ಅದ್ಯಾರು ಮಾಡೋದು? ನೀವೇ. ನಾನಾ?
ನಿಜವಾಗ್ಲೂ ಇಟ್ ವಾಸ್ ಅ ಫ್ಯಾಬ್ಯುಲಸ್ ಪರ್ಫಾರ್ಮೆನ್ಸ್. ಎಲ್ಲ ತುಂಬಾ ಚೆನ್ನಾಗಿತ್ತು. ಆ ಮೈನ್ಯೂಟ್ ಡೈಲಾಗ್ಸೇ ನಮ್ಗೆ ಒಂದು ಫುಲ್ ಬಾಟ್ಲ್ ತರ ಕುಡ್ದು ಕಿಕ್ ಕೊಡೋ ಅಂತ ಎನರ್ಜಿ ಬಂತು. ನೋಡಿ ಸರ್, ಅಲ್ಲ ಚೆರುವಿನ ಚಿಲಿಪಿಲಿ ಚಿಲಿಪಿಲಿ ಇದು ಪಿಲಿಪಿಲಿ ಅಂತ ಇದೆ. ಅದೇ ನಿಜಾನೋ ನೀವೆಲ್ಲೋ ಆಯ್ತಲ್ಲಿ ಇಳಿ- ಅಲ್ಲ ಅದು ನಿರಂಜನ್ ದೇಶಪಾಂಡೆ ಅಂತ ಫ್ರೆಂಡ್ಸ್ ಎಲ್ಲ ಹೇಳ್ಕೊಟ್ಟಿದ್ದು. ಆಗ ಎಕ್ಸ್ಪ್ಲನೇಷನ್ ಅಷ್ಟೇ ಸರ್, ಇನ್ನೇನು ಹೇಳ್ಕೊಟ್ಟಿಲ್ಲ. ಇಲ್ಲ, ಅವ್ರು ಹೇಳಿದ್ದು ಆಕ್ಚುಲಿ ಕರೆಕ್ಟ್. ಇಲ್ಲಿರೋರು ಯಾರ ಎನರ್ಜಿನೂ ಡ್ರಾಪ್ ಆಗ್ಲಿಲ್ಲ ಅಂತ, ಯಾಕೆಂದ್ರೆ ಎಲ್ಲರೂ ಡ್ರಾಪ್ಸ್ ಹಾಕೊಂಡ್ ಬಂದಿದ್ರು. ಸೊ ಹಾಗಾಗಿ ಯಾರ ಎನರ್ಜಿನೂ ಡ್ರಾಪ್ ಆಗ್ಲಿಲ್ಲ. ಸೊ ಅವ್ರು ಕೂಡ ತುಂಬಾ ಚೆನ್ನಾಗಿ ಕಮೆಂಟ್ ಮಾಡಿದ್ದಾರೆ. ಇದೇ ಖುಷಿಯೊಂದಿಗೆ ಏನ್ ಮಾಡಕ್ ಇಷ್ಟಪಡ್ತೀನಿ ನೀನು? ಇದೇ ಖುಷಿಯೊಂದಿಗೆ ಏನ್ ಮಾಡೋಣ, ಇವ್ರನ್ನ ಕಳಿಸ್ಕೊಡೋಣ. ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ಮುಂದಿನ ಸ್ಕಿಪ್ಟ್ ಯಾವುದು ಅಂತ ತಿಳ್ಕೊಳ್ಳೋ ಸಮಯ ಆಗಿದೆ. ಸೊ ಮುಂದಿನ ತಡ್ಡ ನಿಮಿಷ, ಯಾರಪ್ಪ ನೀನು? ಏನಪ್ಪ ನಾನು ಡ್ಯಾನ್ಸ್ ಮಾಡ್ಬೇಕಂತ ಬಂದಿದ್ದೀನಿ. ಡ್ಯಾನ್ಸ್ ಮಾಡಕ್ಕೆ? ಇದು ಡ್ಯಾನ್ಸ್ ಶೋ ಅಲ್ಲಪ್ಪ ಇದು. ನಾ ಡ್ಯಾನ್ಸ್ ಅಲ್ಲ, ಅದಕ್ಕೆ ಇಲ್ಲಿ ಯಾರು ಡ್ಯಾನ್ಸ್ ಮಾಡ್ತಿಲ್ಲ ಅಂದ್ಬಿಟ್ಟು ನಾನು ಅವ್ರ ಜೊತೆ ಡ್ಯಾನ್ಸ್ ಮಾಡ್ಬೇಕಂತ ಆಸೆ. ಯಾರ ಜೊತೆ? ರೂಪಿಕಾ ಅವ್ರ ಜೊತೆ. ರೂಪಿಕಾ ಅವ್ರ ಜೊತೆ ಡ್ಯಾನ್ಸ್ ಮಾಡ್ಬೇಕಾ? ಡ್ಯಾನ್ಸ್ ಓಕೆ. ಇದು ಏನಿದು? ಎಲ್ಲಿಂದ ಬೆಳೆದಿರೋದು ಕೂದಲಿದು? ನಾವು ಎಲ್ಲ ಮುಟ್ಬೇಡಣ, ಯಾಕಪ್ಪ? ಇವೆಲ್ಲ ಪರ್ಸನಲ್ ಇವೆಲ್ಲ. ಸರಿ, ಏನಪ್ಪ ಇವಾಗ ಯಾರ ಜೊತೆ ಡ್ಯಾನ್ಸ್ ಮಾಡ್ಬೇಕು? ರೂಪಿಕಾ ಮೇಡಮ್ ಜೊತೆ ಡ್ಯಾನ್ಸ್ ಮಾಡ್ಬೇಕು. ಅದೇ ಯಾಕೆ ಅವ್ರ ಜೊತೆ ಯಾಕೆ ಡ್ಯಾನ್ಸ್ ಮಾಡ್ಬೇಕು? ಅವ್ರು ನೋಡಿದ್ರೆ ನಂಗೆ ಜಾಸ್ತಿ ಇಷ್ಟ. ಯಾರದು ಯಾರು ಮುದ್ದು ಮಾಡಬೇಕು. ಏನಕ್ಕೆ ಮುದ್ದು ಮಾಡಬೇಕು? ಅವ್ರಂದ್ರೆ ಇಷ್ಟ. ಇಷ್ಟ, ನನಗೂ ಇಷ್ಟ. ಮುದ್ದು ಯಾಕೆ ಮಾಡ್ಬೇಕು? ಆಯ್ತು, ಮುದ್ದು ಬೇಡ, ಡ್ಯಾನ್ಸ್ ಮಾಡಿದ್ರೆ ಸಾಕು. ನೀನ್ ಡ್ಯಾನ್ಸ್ ಮಾಡ್ಬೇಕು. ಓಕೆ, ಈಗ ರೂಪಿಕಾ ಅವರೇ, ಏನ್ ಈ ರೀತಿ ಅಭಿಮಾನಿಗಳ ಬಳಗ ಬಂದು ಇಷ್ಟೊಂದೆಲ್ಲ ಕೇಳ್ಕೊಂತ ಇದೆ, ವಾಟ್ ವುಡ್ ಯು ಲೈಕ್ ಟು ಸೇ? ಬರ್ತೀನಿ. ಓ ಕರ್ಕೊಂಡ್ ಅಂದ್ರೆ ಇವಾಗ ನೀವು ಮುದ್ ಮಾಡಿಸ್ಕೊಳಕ್ ಬರ್ತಾ ಇದೀರಾ, ಡ್ಯಾನ್ಸ್ ಮಾಡಕ್ ಬರ್ತಾ ಇದೀರಾ? ಡ್ಯಾನ್ಸ್ ಮಾಡೋಕ್ ಬರ್ತೀನಿ. ಓಕೆ, ಓಕೆ, ಕರ್ಕೊಂಬಮ್ಮ. ಎಸ್, ನಿಮ್ ಹೆಸರು ಹೇಳಿ ಫಸ್ಟ್, ನಿಮ್ ಪರಿಚಯ ಮಾಡ್ಕೊಳ್ಳಿ. ಗೋಲ್ಕಾ. ಗೋಲ್ಕಾ ಅಂದ್ರೆ ಹುಂಡಿ. ಇಲ್ಲ, ನನ್ನ ಹೆಸರು ವೆಂಕಟೇಶ್ ಅಂತ, ಎಲ್ಲರೂ ಗೋಲ್ಕಾ ಗೋಲ್ಕಾ ಅಂತ ಕರೀತಾರೆ. ಓಕೆ, ಇವಾಗ ಸದ್ಯಕ್ಕೆ ರೂಪಿಕಾ ಎಂಜಾಯ್. ಆಕಾಡ ರೆಡಿ ಇದೆ ನಿಮ್ದೇ ಎಲ್ಲ. ಓಕೆ, ಎಂಜಾಯ್. ಕೊಡಿ ಹುಷಾರಪ್ಪ. ಮ್ಯೂಸಿಕ್. ಗೋಲ್ಕಾ, ನೀವು ಮಾಡಿ ಡ್ಯಾನ್ಸ್ ಅದು ಅನ್ಕೊಂಡ್ರೆ ಡ್ಯಾನ್ಸೇ. ಏನ್ ಈ ಡ್ಯಾನ್ಸಿಗೆ ಯಾವ ಶೈಲಿ ಅಂತಾರೆ? ಗೋಲ್ಕಾ ಸ್ಟೈಲ್. ಗೋಲ್ಕಾ ಸ್ಟೈಲ್. ಓಕೆ, ನಿನಗೆ ಇನ್ನೊಂದು ಕಾಂಪಿಟೇಷನ್ ಇದೆ. ನಿನ್ನ ತರಾನೇ ನಿನಗಿಂತ ಅದ್ಭುತವಾಗಿ ಸ್ಟೆಪ್ ಹಾಕೋರು ಇನ್ನೊಬ್ರು ನಮ್ಮ ಸೆಟಲ್ ಇದ್ದಾರೆ. ರಾಗ ಮೂವಿಯ ನಾಯಕರಾದಂತಹ ಮಿತ್ರ ಜೋಗಿ ಜೋಪೆ. ಮಾಡೋ ಅಂತದ್ ಹೇಳ್ಕೊಡು.
ಚೆನ್ನಾಗಿ ಮಾಡಿದ್ರು ಅವರು, ಚೆನ್ನಾಗಿ ಮಾಡಿಸಿದ್ರು ನನ್ನ ಕೈಲಿ. ಹೌದಾ? ಸೊ ನಿಮ್ಮ ಮುಂದಿನ ಸಿನಿಮಾಗೆ ಕೊರಿಯೋಗ್ರಾಫರ್ ಆಗ್ಬೋದಾ? ಬೇಡ ಸರ್, ನನ್ನ ಸಿನಿಮಾದಲ್ಲಿ ಡ್ಯಾನ್ಸ್ ಇರಲ್ಲ ಸರ್. ಈ ಸಿನಿಮಾಗೆ ಕಪ್ಪಗೆ ಕುಳ್ಳಿಗೆ ನೋಡಕ್ ಚೆನ್ನಾಗಿಲ್ದೇ ಇರುವಂತ ಒಬ್ಬ ಹೀರೋ ಬೇಕಾಗಿತ್ತು. ಓಕೆ. ನಮ್ಮ ಡೈರೆಕ್ಟರ್ಗೆ ಗೊತ್ತಿದ್ದಂತ ಡಿಗ್ಲಾಮರೈಸ್ಡ್ ಪರ್ಸನ್ ನಾನು ಒಬ್ಬನೇ ಇದ್ದಿದ್ದೇನೆ. ಹಂಗಾಗಿ ಒಂದು ಕತೆ ಹೇಳಿದ್ರು, ಇದರಲ್ಲಿ ಅಂಧನ್ ಪಾತ್ರದಲ್ಲಿ ಕಾಣಿಸ್ಕೋತಾ ಇದ್ದೀನಿ. ಓಕೆ. ಒಂದು ಕಾನ್ಫಿಡೆಂಟ್ ಆಗಿರುವಂತ ಒಬ್ಬ ಅಂಧನ್ ಪಾತ್ರ. ನನ್ನ ಸಿನಿಮಾದ ಡೈಲಾಗ್ ಹೇಳುತ್ತೆ, ದೃಷ್ಟಿ ಇಲ್ದೇ ಇರೋರು ಕುರುಡ್ರಲ್ಲ, ದೂರದೃಷ್ಟಿ ಇಲ್ದೇ ಇರೋರು ಕುರುಡ್ರು. ಬಹುಶಃ ನನ್ನ ಜೀವನದ ಒಂದು ರೂಪಾಂತರ, ಒಬ್ಬ ಹಾಸ್ಯ ನಟನಾಗಿದ್ದಂಥವನು ಒಬ್ಬ ಪ್ರಬುದ್ಧ ನಟನಾಗಿ ಅಥವಾ ಒಂದು ಸಂಪೂರ್ಣ ಮಟ್ಟದ ಪ್ರಬುದ್ಧ ನಟನಾಗಿ ಒಂದು ರೂಪಾಂತರವನ್ನ ಡೈರೆಕ್ಟರ್ ನಮ್ಮ ಕೈಲಿ ಮಾಡಿಸಿದ್ದಾರೆ. ರಾಗ ಖಂಡಿತ ಕನ್ನಡಿಗರಿಗೆ ಇಷ್ಟ ಆಗುತ್ತೆ, ಅವರ ಜೀವನದಲ್ಲಿ ಇದು ಕೂಡ ಒಂದು ರಾಗವಾಗಿ ಹೋಗುತ್ತೆ ಅನ್ನೋದು ನನ್ನ ಉದ್ದೇಶ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಗೋಲ್ಕಾ, ನಿಮ್ಮ ಆಸೆ ತೀರಿರ್ಬೋದು, ನಿಮ್ ಜೊತೆಲಿ ನಮ್ಮ ಆಸೆನೂ ತೀರ್ಸಿದೀರಾ ಒಂದ್ ಲೆಕ್ಕಕ್ಕೆ. ಸೂಪರ್. ಥ್ಯಾಂಕ್ ಯು ವೆರಿ ಮಚ್. ಶೀತಲ್, ನಾನು ನಿನ್ನ ಪ್ರಶ್ನೆ ಕೇಳ್ತೀನಿ. ಹೊಸ ಹೊಸ ದೋಸೆಗಳು ಹೇಗಿರುತ್ತೆ? ಗರಂ ಗರಂ ಆಗಿರುತ್ತೆ. ಹೊಸ ಹೊಸ ತಂಡಗಳು ಬಂದ್ರೆ ಹೇಗಿರುತ್ತೆ? ಸೊ ಈ ವೇದಿಕೆಗೆ ಹೆಜ್ಜೆ ಇಡ್ತಾ ಇರೋ ಇವತ್ತಿನ ಹೊಸ ತಂಡ ಗಡಿ ಬಿಡಿ ಗೆಳೆಯರು. ಸೊ ಈ ಹೊಸ ತಂಡ ಈ ಕಾಲದ ರೌಡಿಗಳು ಹಳೆ ಕಾಲದ ರೌಡಿಗಳಾದ್ರೆ ಹೇಗಿರುತ್ತೆ ಅಂತ ತೋರ್ಸೋದಕ್ಕೆ ಬರ್ತಾ ಇದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಗಡಿ ಬಿಡಿ ಗೆಳೆಯರು ಆನ್ ಸ್ಟೇಜ್. ಗುರು, ನಂಗೆ ಒಂದು ಆಟ ಗುರು. ಬಾರ್ ಅಂದ್ರ ಬಾರ್ ಅಂದ್ರ ಬಾರ್. ಗುರು ಹಾಕ ನನಗೊಂದು ಆಟ. ಗುರು ಗುರು ಗುರು, ಏನ ಆ ದೇವನಹಳ್ಳಿ ದೇವರಾಜ ಹಪ್ತ ಕೊಡಕ್ ಬಂದವ್ನೆ. ಇರೋ ಒಂದ್ ಜೋಕರ್ ಬಂದ್ರೆ ಆಟ ಮುಗೀತಿಲ್ಲ. ಜೋಕರ್ ಅಲ್ಲಿರ್ಬೇಕಾದ್ರೆ ಇಲ್ಲ ಹೆಂಗ್ ಬರ್ತಾನೆ? ಅಂದರ್ ಬರಲ್ ಜೋಕರ್. ಕಾಮಿಡಿ ಲಾಜಿಕ್ ಹುಡುಕ್ಬಾರ್ದಲ್ಲ. ಕರೆಕ್ಟ್ ಆಗಿ ಹೇಳ್ದ ಕಣ. ಎತ್ತೋಗಲೇ ಗುರು, 1,000 ರೂಪಾಯಿ ದುಡ್ಡು ಕೊಡು ಗುರು. ದುಡ್ಡು ಬೇಕಂತ ದುಡ್ಡು ಎದ್ದೋಗ. ರಾತ್ರಿಗೆ ಬರ್ತಾನೆ ನೆಂಟಿದು. ಒಡವಾಡಕಿ ಕಾಸು ತಕಬಾ. ಲೇ ದುಂಕೆತ್ತು ಗುರು, ಆಗ್ಲೇ ಏನು ಹೇಳ್ತಾ ಇದ್ದಲ್ಲೇನೋ? ಅದೇ ಗುರು, ಆ ದೇವನಹಳ್ಳಿ ದೇವರಾಜ ಲ್ಯಾಂಡಿಂಗ್ 50% ಶೇರ್ ಕೊಡ್ಬೇಕಿತ್ತಲ್ಲ, ಅವನಿಗೆ ಲ್ಯಾಂಡ್ ಬಿಡಕ್ ಬಂದವನೇ. ಯಾರ ಪೆಂಗನನ್ ಮಗನೇ? ಅವನೇ. ಲೇ ನಾವು ಅದ್ರ ಸಮಸ್ಯೆನ ಹೋಗುರು. ಅದಕ್ಕೆ ಮನೆ ರೋಡಲ್ಲಿ ಹೋಗ್ಬೇಕಾದ್ರೆ ಚಿಕ್ಕ ಚಿಕ್ಕ ಮಕ್ಕಳು ನೋಡಿ ಕಿಲ್ಲ 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 ನಾಕ್ತಿದ್ರು. ಅಪ್ಪಯ್ಯ ಏನ್ ಗುರು, ಎರಡು ಒಂದೇ ತರ ಬಿತ್ತು. ಅದೇ ಕುರ್ಪು, ಅದೇ ಕಣ್ಣು, ಅದೇ ಮೂಗು, ಅದೇ ಏನ್ ಆಶ್ಚರ್ಯ, ಪರಮ ಆಶ್ಚರ್ಯ. ಅವನೊಂಬತ್ತು ನಿನ್ನ 19. ಹಂಗಂದ್ರೆ ಏನ್ ಗುರು? ಯಾವಾಗ ಗೊತ್ತು ಫ್ಲೋಲ್ ಬಂತು. ಸುಮ್ನೆ ನಿಂತ್ಕೋ. ಸಾರಿ, ಎಲ್ಲಿದ್ದೆ? ಬೆಣ್ಣೆ. ಬೆಣ್ಣೆ ಅಂತಿದ್ದಾನಲ್ಲ. ಅದು ಬ್ಲೇಡ್ ಕಳ, ಎದುರುಬೇಡ. ಎಲ್ಲ ಹೇಳ್ದೆ ಕೇಳಿದೆ ಎದುರಿಸ್ಬಾರ್ದು ಗುರು. ಅಟ್ಯಾಕ್ ಮಾಡಂಗಿದ್ರೆ ಹೇಳ್ಬಿಟ್ಟು ಮಾಡ್ಬೇಕು. ನೀನೇನಾ ದೇವನಹಳ್ಳಿಯ ದೇವರಾಜ, ರಿಯಲ್ ಎಸ್ಟೇಟ್ ಡಾನು, ಜಲ ದುರಂಕಾರ್. ನಮ್ಮವರು ಹಪ್ತ ಕೇಳಲು ಬಂದಾಗ ಸಂಧಿಲಿ ಸಲೀಸಾಗಿ ಏನಂದೆ? ನಿಮ್ಮ ಗುರು ಒಬ್ಬ ಬ್ಯಾಕ್ರ, ನನ್ನ ಹತ್ರ ಬೇಡ ನಕ್ರ ಎಂದು ನಮ್ಮ ಹುಡುಗರನ್ನೆಲ್ಲ ಬಕ್ರ ಮಾಡಿ ಕಳ್ಸಿದ್ದೀಯಲ್ಲ. ಇಷ್ಟೆಲ್ಲ ಆವಾಜ್ ಬಿಟ್ಟ ನೀನು ಜುಜುಬಿ ಕಿತ್ತೋದ್ ಬ್ಲೇಡ್ ನಂಗೆ ಕಾಲಾಡಿ ಹಾಕಿ ಶರಣಾಗತಿ ಆಗ್ತಾ ಇದೆಯಲ್ಲ. ಯಾಕೆ ಮೀಟ್ರಿಲ್ವಾ? ಧೂಮಕೇತು, ಇವನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ಇವನ್ಗಿಂತ ನನಗೆ ಜಾಸ್ತಿ ದುಃಖ ಆಗ್ತದೆ ಕಳ್ಳ. ನಾನು ಅಂಡರ್ವರ್ಡ್ ನಲ್ಲಿ ಇದ್ದಾಗ ನನ್ನ ಗುರು ಕೊಟ್ಟ ಗಿಫ್ಟ್ ಅನ್ನು ನಾನು ನಿನಗೆ ಕೊಡ್ತಿದ್ದೇನೆ. ನೇರ್ ಕಟ್ರ ತಗೊಳ ದೇವರಾಜ, ಎದ್ದಾಳ ಮೇಲೆ ಗಿಫ್ಟ್. ನೈಲ್ ಕಟ್ರು ನನಗೆ
ಈ ಗಿಫ್ಟ್ 3 ಕಾಸು ಗಿಫ್ಟ್ ಇಸ್ಕೊಳಕ್ಕೆ ನಾನು ಅಲ್ಲಿಂದ ಬರ್ಬೇಕಿತ್ತ ಅದ್ರ ಬೆಲೆ 5 ರೂಪಾಯಿ ಕಳ್ಳ. ಕ್ಯಾಬ್ಗೆ 500 ರೂಪಾಯಿ ಖರ್ಚು ಮಾಡಿನಿ. ಓಕೆ ಲೆಟ್ಸ್ ಕಂಟಿನ್ಯೂ. ಓತರನೇ ಎದ್ದು ನೀನೇ ನಮ್ಮ ಅವ್ವ ಅಂತ ಇಟ್ಕಲೆ ಗುಡು ಅಂತ ಓಡ್ ಬಂದಿನಿ. ಬಪ್ಪ ನಮ್ಮ ಅವ್ವನ್ ಗೊತ್ತೈತಿ ಮಕ ತರ್ಸ ಬಾಪ. ಯಾರ ನಿಮ್ಮ ಅಪ್ಪನೋ? 50 ಜನ ಪುಡಿ ರೌಡಿಗಳು ಒಟ್ಟಾಡಿಸಿಕೊಂಡು ಬಂದಾಗ ಗಡ 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 ಗಡನೆ ನುಡುಗಿ ಮೋರಿ ಒಳಗೆ ಉಂಟನ್ನಲ್ಲ ಅವನು ನಮ್ಮಪ್ಪ. ಮುನಿ ಅಮ್ಮನ್ ಜೋಪುಡಿಲಿ 3 ದಿನಗಳ ಕಾಲ ಜೋಗುಳು ಆಡಿದ ಜೋಕುಮಾರ. ಏ ಡೌರಾಜ ನೀನೇ ಕಡೋ ನಮ್ಮಪ್ಪ. ಅಪ್ಪಯ್ಯ ಯಾಕೀ ನಗು? ಯಾಕೀ ನಗು? ಕೆಕ್ಕರಿಸಿ ನಗುತ್ತಿರುವೆಯಲ್ಲ. ನಿನ್ನ ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಇಲ್ಲವೇ? ಇಲ್ಲ. ದೇವನಹಳ್ಳಿಲಿ ನಿನ್ನ ಶಿಷ್ಯಂದ್ರಿಗೆ ದುಡ್ಡು ಕೊಡ್ಲಿಲ್ಲ ಎಂಬ ಆಕ್ರೋಶವೇ? 2 ಅಲ್ಲ ಕಳ್ಳ. ಮತ್ತಿನ್ನೇನಕ್ಕೆ? 2 ಅಲ್ಲ, ನಾನೇ ನಿನ್ನ ಜನಕ, ಐ ಮೀನ್ ಡ್ಯಾಡಿ ಅಂದಲ್ಲ, ಅದಕ್ಕೆ. ನೀನೇ ನನ್ನ ಜನಕ, ನೀನೇ ನನ್ನ ಡ್ಯಾಡಿ. ಆಧಾರ್ ಕಾರ್ಡ್ ಆಧಾರದ ಮೇಲೆ ಓತಾರನೇ ಎದ್ದು ನಮ್ಮಪ್ಪ ಅಂತ ಗೊತ್ತಾದಟ್ಕಲೆ ಗುಡುಗುಡು ಅಂತ ಬಂದಿನಿ. ಬಪ್ಪ ಯಾರು ನಿನ್ನ ತಾಯಿ? ಯಾರು ನಿನ್ನ ತಾಯಿ? ಬಾರಿನಲ್ಲಿ ಗಿರಾಕಿಗಳು ಕೊಡುವ ಟಿಪ್ಸ್ ಅನ್ನೇ ಸಂಬಳ ಎಂದುಕೊಂಡು ಅವರನ್ನೇ ದೇವರೆಂದು ಪೂಜಿಸುತ್ತಿರುವ ಬಾಲ್ ಡ್ಯಾನ್ಸರ್ನ ಕ್ಯಾಬ್ರೆ ಡ್ಯಾನ್ಸರ್ ಗೋಲ್ಸಿಯಾ? ಬಾಲ್ ಡ್ಯಾನ್ಸರ್ ಕ್ಯಾಬ್ ಡ್ಯಾನ್ಸರ್ 2 ಸೇಮ್ ತಾನೆ. ದೊಡ್ಡವರ ಬಾಯಲ್ಲಿ ಎಂತ ಚಿಕ್ಕ ಮಾತು. ನನ್ನ ದಡ್ಡತನದ ಯೋಗ್ಯತೆ ನಿನಗೇನು ತಿಳಿದಿದೆಯೋ ಮೂಡ? ಮೂಡನಿಂದ ಕೂಡಲೇ ನಿನ್ನ ದಡ್ಡತನದ ಬಗ್ಗೆ ಮಾತನಾಡುವ ಯೋಗ್ಯತೆ ಇಲ್ಲ ಅಂತ ತಿಳ್ಕೊಬಿಟ್ಟಿದೆಯಾ? ಅಪ್ಪಯ್ಯ ಅವ ಇವನೇ ನಮ್ಮಪ್ಪ ಅಂತ ಇಷ್ಟ ದಿವಸ ಯಾಕವ ಮುಚ್ಚಿಟ್ಬಿಟ್ಟೆ? ಆ ಮೋಸೆ ಕತ್ತಲಿನಲ್ಲಿ ನೆನೆಸ್ಕೊ ಡ್ಯಾಡಿ. ಕಲಾಸಿ ಪಳ್ಳೆ ಬಾರಿಗೆ ಬಂದಿತ್ತು, ಎಣ್ಣೆ ಹೊಡೆದಿತ್ತು, ನಮ್ಮ ಅಮ್ಮ ಬೆಳಕು ಸುತ್ತಿರುವ ಸೊಂಟವನ್ನು ನೋಡಿ ಮರಳಾಗಿತ್ತು. ನೆನಪು ಬರ್ತಾ ಇಲ್ವಾ? ರೂಮಿನಲ್ಲಿ ಆಟ ಆಡಿತ್ತು, ನೆನಪಿಸ್ಕೊ ಡ್ಯಾಡಿ, ನೆನಪಿಸ್ಕೊ. ಕಬಡ್ಡಿ ಕಬಡ್ಡಿ ಕಾರ, ಕಬ್ಬನ್ ಗದಿನ್ ಗೀರ, ನಾನೇ ನಿನ್ ಮಗ ಡ್ಯಾಡಿ. ನೀನ್ ಯಾವ ಪುಟ್ಕೋಸೆ ಮಗ ಕಳ್ಳ? ನೀನ್ ಯಾವ ಸೀಮೆಗಿಲ್ದವನ್ ಮಗ? ನನ್ನ ಮಗ ಯಾರು ಗೊತ್ತೇನು? ಶ್ರೀರಾಮ್ಪುರದ ಸಂಪಿನಲ್ಲಿ ಪಂಪಿನಿಂದ ನೀರು ತುಂಬಿ ಜಂಪ್ ಹೊಡೆದಲ್ಲ, ಜಂಪು, ಅವನು ನನ್ನ ಮಗ ರುದ್ರೇಶ. ಶ್ರೀರಾಮಪುರದ ಪಂಪೆ? ಹಾಗಾದರೆ ಅದು ನನ್ನ ಮನೆಯ ಸಂಪೆ. ಧೂಮಕೇತು ಸೀರಿಯಸ್ ಬ್ರೋ. ಓ ಸ್ವಾರಿ ಕಳ, ಎಣ್ಣೆ ಹಿಡ್ಕಲ್ ಗೊತ್ತಾಗಿಲ್ಲ. ಹೋಗ್ರು ಸರಿಯಾಗಿ ಹೊಡೆದಲ್ಲ. ಧೂಮಕೇತು ಹೋಗ್ರು. ಅವ್ರ ಮನೆ ಕೊಂಪು ಬಿಟ್ಟಿಲ್ವಾ? ಎಣ್ಣೆಲ್ ಗೊತ್ತಾಗಿಲ್ಲ. ಓಲಿ ಬಿಡು, ನೀನೇ ನಮ್ಮಪ್ಪ. ಆಗ್ಲೇ ಹೇಳಿಲ್ವಲ್ಲ, ಪಂಪಿನ ಜಂಪ್ ಹೊಡೆದಲ್ಲ, ಅವನು ನನ್ನ ಮಗ ರುದ್ರೇಶಿ. ಆ ರುದ್ರೇಶಿ ಆಗಿದ್ದಕ್ಕೆ ಬರೀ ಒಂದೇ ಒಂದ್ ಪಂಪ್ ಹೊಡೆದು ಜಂಪ್ ಹೊಡೆದ. ಇವನ್ ಆಗಿದ್ದಿದ್ರೆ ಬೆಂಗಳೂರಲ್ಲಿರೋ ಪಂಪ್ ನೆಲ್ಲ ಹೊಡೆದ ಹಂಗೆ ಜಂಪ್ ಮಾಡ್ಬಿಡ್ತಿದ್ದೆ. ಹಂಗೆ ಬಿಡು ಅಪ್ಪ, ಹಟ್ಟಿಗೆ ಹೋಗಪ್ಪ. ನೀನೇ ನಮ್ಮಪ್ಪ, ನಾನೇ ನಿನ್ ಮಗ. ಏನ್ಲ ಅಂದೆ? ನಾನೇ ನಿನ್ ಮಗ ಅಂದೆ. ಏನ್ಲ ಅಂದೆ? ನೀನೇ ನಮ್ಮಪ್ಪ ಅಂದೆ. ಆಗ್ಲಿಂದ ನೋಡ್ತಾ ಇದ್ದೀನಿ, ನಾನೇ ನಿನ್ನ ಮಗ, ನಾನೇ ನಿನ್ನ ಮಗ ಅಂತ ಇದೆಯಲ್ಲ. ನೀನು ನಿಜವಾಗ್ಲೂ ನನ್ನ ಮಗನೇ ಆಗಿದ್ರೆ ಈ ರೇಜರ್ ಬ್ಲೇಡ್ ತಂದು ನನ್ನ ಕಾಲಡಿಲ್ ಹಾಕಿ ಶರಣಾಗತಿ ಆಗ್ತಾ ಇರ್ಲಿಲ್ಲ. ಈ ತುಕಾಲಿ ಬ್ಲೇಡ್ ಇಟ್ಕೊಂಡೆ ಇಷ್ಟೆಲ್ಲ ಹಾರಾಡ್ತಾ ಇದೀಯ ಅಂದ್ರೆ ನಿಮ್ಮಮ್ಮ ಕುಣಿದಲ್ಲ, ಆ ಬಾರೋ ಅಜಯ್ ಪಲ್ಲಿಗೆ ಹುಟ್ಟಿರೋ ಆ ತುರದ ಮಗನೇ ಇರಬೇಕು. ಆ ತರದ ಮಗ, ಆ ತರದ ಮಗ. ಯಾಕೆ ಹೊಡಿತಿದೆ? ಅದು ಆ ತರದ ಮಗ ಅಲ್ಲ, ಆ ತುರದ ಮಗ. ಓ ನನ್ ಕೈಲಿ ತಡ್ಕೊಳಕಾಯ್ತಲ್ಲ, ನನ್ ಕೈಲಿ ತಡ್ಕೊಳಕಾಯ್ತಲ್ಲ. ನೀ ಹಂಗಂದಿದ್ರು ತಡ್ಕತಿದೆ, ಹಿಂಗಂದಿದ್ರು ತಡ್ಕತಿದೆ, ಹಂಗೂ ಇಲ್ಲ ಹಿಂಗೂ ಇಲ್ಲ, ಮಧ್ಯದಲ್ಲಿ ಹೆಂಗೆಂಗೋ ಅಂದ್ಬಿಟ್ಟಲ್ಲ. ನಾನ್ ನಿನ್ಕೊಂಡು ಸುಮ್ನೆ ಬಿಡಕ್ಕಿಲ್ಲ ಕಣೋ, ನಾ ಸುಮ್ನೆ ಬಿಡಕ್ಕಿಲ್ಲ. ಆ ತುರದ ಮಗನೇ, ಆ ತುರದ ಮಗ. ಈ ಮಾತ್ರ ನಿಂದನೆಯನ್ನು ನಾನು ಸಹಿಸಲಾರೆ. ಡೌರಾಜ ಹೋಗ್ಬಿಟ್ನಾ? ಸ್ಕಿಟ್ ಮುಗಿ ಅಷ್ಟಲ್ಲಿ ನಿನ್ನ ಸೊಪ್ಪು ಒಡಗಿಸಿ ಮಟ್ಟ ಮಾಡ್ಲಿಲ್ಲ ಅಂತಂದ್ರೆ ಗೌರಾಜನ್ ಮಗನೇ ಅಲ್ಲ. ಅದನ್ನೇ ಕಳ ನಾನು ಹೇಳ್ತಾ ಇರೋದು, ನೀನ್ ನನ್ನ ಮಗ ಅಲ್ಲ ಅಂತ. ಹೋಗಿ ನಿಮ್ಮ ಮಗುನ್ ಕೇಳ್ಕೊಬ, ನೀನ್ ಯಾರು ಹುಟ್ಟಿದಿ ಅಂತ. ಆಮೇಲೆ ಬಂದು ನನ್ನ ಸೊಕ್ಕನ್ನ ಮಟ್ಟ ಹಾಕಿವಂತೆ. ಓ ಅವನೇನ್ ಯಾವತ್ತು ಮುಸುಳಿ ಚಲ್ಕಂಡೇ ಇಲ್ಲ. ಆಡೋದ್ ನೋಡು ದಿನಾಂಗಿತ್ತಿ. ದೇವಾ, ಎಂತ ಒಳ್ಳೆ ಹಾಡಾಡ್ದೆ ಮಗ. ನಂಗೆ ರವಿಚಂದ್ರನ್ ಅಂದ್ರೆ ಸಾನಿ ಇಷ್ಟ ಕಲ.
ನನ್ನ ಬಾಳ್ನ ಅನ್ನೋ ಪಿಕ್ಚರ್ ಮಾಡ್ಬಿಟ್ಟು ನಿಂಗ್ ರವಿಚಂದ್ರನ್ ಇಷ್ಟ ಅಂತೀಯಲ್ಲಮ್ಮ. ಮೂದೇವಿ ಮುಖ ಒಳ್ಳೆ ತಪ್ಪಲೆ ಮಾಡ್ಕೊಂಡಿದ್ದೆ. ನಾನ್ ಡ್ಯಾಡಿ ಹತ್ರ ಹೋಗಿದ್ದೆ. ಗೊತ್ತಾ ಏನ್ಲ ಅಂದ? ಆ ತುರದ ಮಗ. ಏನಂದ? ಆ ತುರದ ಮಗ. ಏನಂದ? ಆ ತುರದ ಮಗ. ಕರೆಕ್ಟ್ ಆಗಿ ಹೇಳ ಅನ್ಬಿಲ್ಲ. ನೀವ್ ಇಟ್ಟಿದ್ 7 ತಿಂಗಳಿಗೆ ಅಯ್ಯೋ ಅಮ್ಮ ನೀನಂತ ಮುಗ್ದೇನಮ್ಮ. ಅಂಟ್ರಿಲ್ಲ ಗೊತ್ತಾಗತ್ ಬಿಡ್ ಮಗ. ಓಲೆ ಬಿಡ್ಲ, ಈಗ ಏನ್ ಮಾಡ್ಬೇಕಂತಿದ್ದಿ? ಯುದ್ಧ ಮಾಡ್ಬೇಕು. ಯಾರ್ ವಿರುದ್ಧ? ನಿನ್ ಗಂಡನ ಜೊತೆಗೆ. ಅದಕ್ಕೆ ತಿಲಕ ಇಟ್ಟು ರಾಖಿ ಕಟ್ಟು. ರಾತ್ರಿ ಕಂಕಣ ಕಟ್ಟು. ಕಂಕಣ ಕಟ್ಟು ಆಶೀರ್ವಾದ ಮಾಡಮ್ಮ. ಹೋಗರಿ ಮಗನೇ, ಸೈಡಿಗ್ ಬಾ. ನಡಿ. ನೀ ಕಟ್ಟಿರೋ ಉಡ್ದಾರನೇ ಆಯ್ತಲ್ಲ. ತಗೋ ಕಟ್ಟು ಕಟ್ಟು ಕಟ್ಟು. ಮೂದೇವಿ ಮಕ ನೋಡು, ಮಕ ಯುದ್ಧ ಮಾಡ್ತಾನಂತ. ಯುದ್ಧ ಯಾವಾಗ್ಲೂ ಗಡ 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 ನಡ್ಕೊಂಡ್ ಸಾಯ್ತಾನೆ. ಯುದ್ಧಕ್ಕೆ ಹೋಯ್ತಾನಂತೆ. ಯಾಕಂಗೆ ಯಾಗ್ರ ಸದ್ಗುದ್ಬಿಟ್ಟಾನು. ಮನೇಲಿ ಒಂದ್ ಕೋಳಿ ಕುಲ ಅಂದ್ರೆ ಯವ್ವ ಆಗಕ್ಕೂಲ ಬೋಯೋ ಆಯ್ತದೆ ಅಂತಾನೆ. ಏಯ್ ಬಾ, ನಾನೇ ಒಂದ್ ಕೋಳಿ ಹಿಡ್ದು ಕೂದು ಸಾರ್ ಮಾಡೇವ್ನಿ. ಮುದ್ದೆ ಮುದ್ದೆ ಮುರಿ ಹೋಗ್ಲಾ. ಯುದ್ಧಕ್ಕೆ ಹೋಯ್ತಾನಂತೆ. ಬಾಬಂತೆ ಉಣ್ಣಕ್ಕಿಕ್ಕು. ಅದೇನೋ ಯುದ್ಧ ಅಂತಿದ್ದೆ. ಅದ್ ನಾಳಕ್ ಮಾಡ್ಕೊಳಂಬ. ಏ ಅದ್ ಸರಿ ಕಲ ಮದುವೆ. ನಿಮ್ಮ ಅಪ್ಪ ಎಲ್ಲಿ ಸಿಕ್ಕಿದ? ಆ ತಳ ಬಿತ್ತಳ ಪಾತಾಳ ತಳ ತಳದಲ್ಲಿ ಎಲ್ಲ ಹುಡ್ಕುದ್ಮೇಲೆ ಶ್ರೀರಾಮ್ಪುರದಲ್ಲಿ ಸಿಕ್ತ. ಶ್ರೀರಾಮ್ಪುರ? ಬಾಪ ಇಲ್ಲಿ ಏನು ಅಲ್ಲಿ ಬಿದ್ದದಲ್ಲ, ಪರ್ಕೆತ್ಕ ಬಾ. ಯಾಕೆ? ಎತ್ಕ ಬಾ, ಹೇಳ್ತೀನಿ. ಚೆನ್ನಾಗದೆ ಪರ್ಕೆ. ತಗ. ಈ ಕಡೆಗ್ ಬಂದಿಯೇ ಯಾಕೆ? ಬಾ. ನಿಮ್ಮಪ್ಪ ಎಲ್ಲಿ ಸಿಕ್ಕಿದ ಅಂದೆ? ಶ್ರೀರಾಮ್ಪುರ. ಅಯ್ಯೋ ಬಿಕ್ನಾಸಿ, ನಿಮ್ಮಪ್ಪ ಯಶವಂತಪುರ ಡವರಾಜಕಲ, ಶ್ರೀರಾಮ್ಪುರದಲ್ಲ. ನಂತರನೇ ಇದ್ದ. ನಾಳೆಯಿಂದ ಇರಲ್ಲ ಬಿಡು. ಯಾಕೆ? ಈಗ ನೀನ್ ಸೇಫ್ ನಿಕ್ಕ ಆಯ್ತದಲ್ಲ, ಅದಕ್ಕೆ. ಹೊಡಿಬೇಡ, ನಂಗೆ ಕೊಟ್ಬಿಡು. ಎಸ್ ಸರ್, ನಾರಾಯಣ್ ಸರ್, ಹೇಳಿ ಸರ್. ಮೊದಲನೇದಾಗಿ ನಮ್ಮ ವೇದಿಕೆಗೆ ಸ್ವಾಗತ, ವೆಲ್ಕಮ್. ಯಾರು ಕೂಡ ಹೊಸಬರು ಅಂತ ನಮಗೆ ಅನ್ಸೇ ಇಲ್ಲ. ಎಲ್ಲರಲ್ಲೂ ನಾವು ಫಸ್ಟ್ ಕಂಡಿದ್ದು ಅದ್ಭುತವಾದ ಎನರ್ಜಿ, ಎಕ್ಸ್ಟ್ರಾಡಿನರಿ ಎನರ್ಜಿ ಇತ್ತು ಎಲ್ಲರಿಗೂ. ನಮ್ಮ ಹುಡುಗ ಅವನು ಜಗದೀಶ್, ಅವ್ನು ಬಂದಾಗ ಎಲ್ಲೋ ಡಲ್ ಆಗತ್ತೆ ಅಂದ್ಕೊಂಡು, ಯಾಕೆ ನಾವು ತುಂಬ ಅವ್ನು ಬಂದು ಪಳಗ್ಬಿಟ್ಟಿದೆ ಅಂತ ತುಂಬ. ಬಟ್ ಮಂಜುನಾಥ್ ಎಕ್ಸ್ಟ್ರಾಡಿನರಿ. ನೀನಂತೂ ನಂಗೆ ಎಷ್ಟು ಇಂಪ್ರೆಸ್ ಆಗ್ಬಿಟ್ಟೆ ಅಂದರೆ, ಯಾರಯ್ಯ ಅವನು ಆರ್ಟಿಸ್ಟು, ಎಲ್ಲಿಂದ ಬಂದ, ಎಲ್ಲಿಂದ ಹಿಡ್ಕೊಂಬಂದ್ರು ಅಂತೇಳಿ. ಆಮೇಲೆ ಮೇಘನಾ ತುಂಬ ಚೆನ್ನಾಗಿ ಮಾಡಿದ್ರಿ. ಆ ಟೈಮಿಂಗ್ಸು ಎಕ್ಸ್ಟ್ರಾಡಿನರಿ. ಆ ಎಂಟ್ರಿ ಎಲ್ಲ ಗೊತ್ತಾಗೋಯ್ತು, ಇದು ಯಾವುದೋ ಒಳ್ಳೆ ಪರ್ಫೆಕ್ಟ್ ಆರ್ಟಿಸ್ಟ್ ಅಂತ ಅನ್ನಿಸ್ತು ನನಗೆ ಎಂಟ್ರಿಯಲ್ಲೇನೆ. ಅಷ್ಟು ಚೆನ್ನಾಗಿತ್ತು ನಿಮ್ಮ ಎಂಟ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಗೆ ಸ್ವಲ್ಪ ನಗು ಕಮ್ಮಿ ಆಯ್ತೆ ಹೊರತು ನಿಮ್ಮೆಲ್ಲರ ಅಭಿನಯ ತುಂಬ ಇಷ್ಟ ಆಯಿತು ನಮಗೆ. ಭಾಳ ಒಳ್ಳೆ ಅಭಿನಯವನ್ನು ಕೊಟ್ರಿ. ನಿಮಗೆ ಒಳ್ಳೆ ಭವಿಷ್ಯ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮೇಡಮ್, ಹೇಗನ್ನಿಸ್ತು ಈ ಒಂದು ಹೊಸ ತಂಡ? ನಿಮ್ಮ ಆ್ಯಕ್ಟಲ್ಲಿ ಎಲ್ಲೂ ಗಡಿಬಿಡಿ ಇರಲಿಲ್ಲ. ಬಹಳ ಅಚ್ಚುಕಟ್ಟಾಗಿ ಆ್ಯಕ್ಟ್ ಮಾಡಿದ್ರಿ, ತುಂಬ ಮುದ್ದಾಗಿ ಆ್ಯಕ್ಟ್ ಮಾಡಿದ್ರಿ. ನಿಮ್ಮ ಎನರ್ಜಿ ತುಂಬ ಚೆನ್ನಾಗಿತ್ತು. ನಿಮ್ಮ ಡ್ಯಾನ್ಸು, ನಿಮ್ಮ ಡೈಲಾಗ್ ಡೆಲಿವರಿ ಎಲ್ಲೂ ಕೂಡ ಅಳುಕಿಲ್ದೆ ನಿಮ್ಮ ಪಾತ್ರಕ್ಕೆ ತಕ್ಕಂಥ ಆ ಧ್ವನಿಲಿ ಏರಿಳಿತ ತುಂಬಾ ಚೆನ್ನಾಗಿತ್ತು. ಮೊದಲನೇ ಸಾರಿ ನೀವೆಲ್ಲರೂ ಆ್ಯಕ್ಟ್ ಮಾಡ್ತಾ ಇದ್ದೀರಿ. ಈ ಮಜಾ ಭಾರತ ವೇದಿಕೆಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ಅನ್ಕೋರ್ತಾ, ಈ ವೇದಿಕೆ ಮೇಲೆ ಬಂದಂಥ ಎಲ್ಲ ಕಲಾವಿದರು ದೊಡ್ಡ ದೊಡ್ಡ ಹೆಸರು ಮಾಡ್ತಾ ಇದ್ದಾರೆ. ಈಗಾಗಲೇ ತುಂಬ ದೊಡ್ಡ ಜನಪ್ರಿಯತೆಯನ್ನು ಗಳಿಸ್ಕೊಳ್ತಾ ಇದ್ದಾರೆ. ಈ ಮಜಾ ಭಾರತ ವೇದಿಕೆಯಿಂದ ನಿಮಗೂ ಆ ಥರದ ಒಂದು ದೊಡ್ಡ ಅವಕಾಶಗಳು, ಜನಪ್ರಿಯತೆಗಳು ನಿಮಗೆ ಸಿಗಲಿ ಅಂತ ಆಶಿಸ್ತೀನಿ. ಆಲ್ ದಿ ಬೆಸ್ಟ್. ಸೂಪರ್. ಇನ್ನು ನಮ್ಮ ರಾಗದ ನಾಯಕರು. ಒಂದು ಮಾಸ್ ಸಿನಿಮಾ ನೋಡಿದಷ್ಟು ಫೀಲ್ ಆಯಿತು. ಭಾಳ ಅದ್ಭುತವಾದ ಅಭಿನಯ ಮಂಜು ಅವ್ರದ್ದು. ಒಂದು ಒಳ್ಳೆ ವಿಲನ್ ಆಗುವಂಥ ಎಲ್ಲ ಅರ್ಹತೆ ನಿಮಗಿದೆ. ಎಲ್ಲರ ಅಷ್ಟು ಅದ್ಭುತವಾಗಿ ಅಭಿನಯಿಸಿದಿರಿ. ವಿಶೇಷವಾಗಿ ಮೇಡಮ್, ನೀವು ಬಂದ ರೀತಿ ಅಂತೂ, ನಿಮ್ಮ ಹೆಸರು ಮೇಘನಾ ಸರ್. ಮೇಘನಾ ಅವರು ನಿಜವಾಗ್ಲೂ ಕೂಡ ಇಲ್ಲೋ ನಮ್ಮ ಉಮಾಶ್ರೀ ಅವರು ಬಂದು ಹೋದಂಗೆ ಆಯ್ತು. 1-2 ಸಲ ವೇದಿಕೆ ಮೇಲೆ ಉಮಾಶ್ರೀ ಅವರು ಬಂದು ಹೋದಂಗೆ ಆಯ್ತು. ರೂಪಿಕಾ, ಫಸ್ಟ್ ಆಫ್ ಆಲ್ ಮಜಾ ಭಾರತ ಮಾಡ್ತಿರೋಂಥ ಒಂದು ಕೆಲಸಕ್ಕೆ ಖುಷಿ ಆಗುತ್ತೆ. ಯಾಕಂತಂದ್ರೆ ಹೊಸ ಕಲಾವಿದ್ರು, ಹಳೆ ಕಲಾವಿದ್ರು ಅಂತಲ್ಲ, ಕಲಾವಿದರಿಗೆ ವೇದಿಕೆ ಬೇಕು ಅವ್ರ ಪ್ರತಿಭೆನ ಹೊರತುಪಡಿಸಕ್ಕೆ. ಅಂತ ಒಂದು ಒಳ್ಳೆ ವೇದಿಕೆನ ಸೃಷ್ಟಿ ಮಾಡಿಕೊಟ್ಟಿರೋದಕ್ಕೆ ಅವ್ರಿಗೆ ಯಾವತ್ತಿದ್ರು ಎಲ್ಲ ಕಲಾವಿದ್ರು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡಬೇಕು. ಆ್ಯಂಡ್ ನಿಮಗೆ ವೆಲ್ಕಮ್. ನಿಜವಾಗ್ಲೂ ಒಂದು ಒಳ್ಳೆ ಕೋಆರ್ಡಿನೇಷನ್, ಫಸ್ಟ್ ಆ್ಯಕ್ಟ್ ಅಂತ ಗೊತ್ತಾಯ್ತು. ಸೊ ಆಲ್ ದಿ ವೆರಿ ಬೆಸ್ಟ್.
ನಿಮ್ಮಿಬ್ರು ಫ್ಲೋ, ಇಬ್ರು ತಂದೆ ಮಗನ ಒಂದು ಕಾಂಬಿನೇಷನ್ ಅಲ್ಲಿ ಒಂದು ಫ್ಲೋ, ವಾರ್ ಡೈಲಾಗ್ ಟು ಡೈಲಾಗ್ ಕೌಂಟರ್ ಹೇಳ್ತಿರಲ್ಲ, ಆ ಫ್ಲೋ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ರಿ. ಅಂಡ್ ಇಡೀ ಟೀಮ್ ಹಂಗೇನೆ ಬ್ಯಾಲೆನ್ಸ್ ಮಾಡಿದ್ರಿ. ಇನ್ನಷ್ಟು ಮಜಾ ಭಾರತದಲ್ಲಿ ಮಜಾ ಕೊಡಿ. ಆಲ್ ದಿ ವೆರಿ ಬೆಸ್ಟ್ ಎಲ್ರಿಗೂ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಮಾತಿನ ಮಲ್ಲ ಮಿತ್ರ ಅವರು ಕಾಮಿಡಿಯಲ್ಲಿ ಸಿಕ್ಕಾಪಟ್ಟೆ ಹಳೆ ಹುಲಿ. ಈ ಹಳೆ ಹುಲಿ ಘರ್ಜಿಸ್ಲಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ಅಲ್ವಾ ನಿರಂಜನ್? ರಾಗದ ನಾಯಕರು ಸರಾಗವಾಗಿ ಬಂದು ನಮ್ಮೆಲ್ಲರನ್ನ ರಂಜಿಸಲಿದ್ದಾರೆ, ಕೂತು ನಕ್ಕಿದ್ದಾರೆ. ಈಗ ನಿಮ್ಮೆಲ್ಲರನ್ನ ನಿಂತು ನಗಿಸ್ತಾ ಇದ್ದಾರೆ. ಐ ಮೀನ್ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡ್ತಾ ಇದ್ದಾರೆ. ಸೊ ಎಲ್ಲರ ಕೋರಿಕೆಯ ಮೇರೆಗೆ ನಮ್ಮ ನೀವೆಲ್ಲರ ಮಿತ್ರ 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 ಎಲ್ರಿಗೂ ನಮಸ್ಕಾರ. ಹಾಯ್ ಹಲೋ, ಹೇಗಿದ್ದೀರಾ? ಇವತ್ತು ಒಬ್ಬ ಅದ್ಭುತವಾದ ವ್ಯಕ್ತಿನ ನಾನಿವತ್ತು ಸಂದರ್ಶನ ಮಾಡಕ್ಕೆ ಹೊರಟಿದ್ದೀನಿ. ಸೊ ನಾನು ಎಷ್ಟು ವರ್ಷಗಳಿಂದ ಕಾಯ್ಕೊಂಡು ಕೂತಿದ್ದಂಥ ದಿನ ಇವತ್ತು ಬಂದಿದೆ. ಸೊ ಪ್ಲೀಸ್ ಪುಟ್ ಯೋರ್ ಹ್ಯಾಂಡ್ಸ್ ಟುಗೆದರ್ ಅಂಡ್ ವೆಲ್ಕಮ್ ದ ಮೋಸ್ಟ್ ಇಂಟೆಲಿಜೆಂಟ್, ಸ್ಮಾರ್ಟ್, ಚಾರ್ಮಿಂಗ್, ಪದವಿ ಸಿಕ್ಕಿಲ್ಲ, ಮಿತ್ರ ಆನ್ ಸ್ಟೇಜ್. ಯಾರೋ ನನ್ನ ಶತ್ರು ಅರ್ಧಕ್ಕೆ ಕಟ್ ಮಾಡ್ಬಿಟ್ಟ ಮ್ಯೂಸಿಕ್ನ. ಇರ್ಲಿ ಸರ್, ಆಮೇಲೆ ವಿಚಾರಿಸ್ತೀನಿ. ಏಯ್ ನೋಡ್ಕೊಳ್ರ ಸರ್, ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಅಂತ ಹೇಳಕ್ಕೆ. ಎರಡನೇದಾಗಿ ಏನು ಸ್ಕ್ರಿಪ್ಟ್ ಗೊತ್ತಿಲ್ಲ ಸರ್, ಮರ್ತೋಗಿದೆ. ಮೊದಲನೇದಾಗಿ ಸ್ವಾಗತ. ಓಕೆ, ಮೊದಲನೇದಾಗಿ ಸ್ವಾಗತ ಸರ್. ಸರ್ ಬನ್ನಿ ಸರ್. ಹೇಗಿದ್ದೀರಾ ಸರ್? ಬನ್ನಿ ಸರ್. ಸೆಂಟ್ರಿಗೆ ಬನ್ನಿ. ಹಂಗಂದ್ರ ಹೇಗಿದ್ದೀರಾ ಸರ್? ಸ್ವಲ್ಪ ಜ್ವರ ಇತ್ತು, ನಿಮ್ಮನ್ನು ನೋಡಿದ ತಕ್ಷಣ ಜ್ವರ ಹೊಟ್ಟೋಯ್ತು. ನಲಿತಾ ಇದ್ದೀರಿ, ಜೋಕ್ ಸಿಗಲ್ಲ ನಗ್ತಾರ. ಲ್ಯಾಗ್ ಆಗ್ತಾ ಇದೆ. ಸಾರಿ ಸರ್, ಮಾರ್ಕ್ಸ್ ಕಮ್ಮಿ ಮಾಡಿ. ಇಲ್ಲ ಸರ್, ಕಾಂಪ್ಲಿಮೆಂಟ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಕಾಂಪ್ಲೇನೇ ಕುಡಿಯಲ್ಲ ನಾನು. ಇರ್ಲಿ ಹೇಳು. ಸರ್, ಇವತ್ತು ನಿಮ್ಮನ್ನ ಸಂದರ್ಶನ ಮಾಡ್ತಿರೋದು ತುಂಬಾನೇ ಖುಷಿ ಆಗ್ತಿದೆ ಸರ್. ಸೊ ನಿಮ್ಮ ಅಭಿಮಾನಿಗಳು ಹೊರಗಡೆ, ಸ್ಟುಡಿಯೋ ಹೊರಗಡೆ ತುಂಬಾನೇ ಮಳೆ ಬಂದ್ರು, ಗಾಳಿ ಬಂದ್ರು, ಅದೇನದು ಅದು ಅರ್ಥಕ್ವೇಕ್, ಸುಂಟ್ರ ಗಾಳಿ, ಅದೆಲ್ಲ ಬಂದ್ರು ವೇಟ್ ಮಾಡ್ಕೊಂಡು ಒಂದು ಸೆಲ್ಫಿ ಕಾಯ್ತಿದ್ದಾರೆ. ಬಟ್ ಇಲ್ಲಿರೋ ಅಭಿಮಾನಿಗೋಸ್ಕರ ಒಂದಷ್ಟು ಕ್ವಶನ್ಸ್ ನ ಕೇಳಿ. ಅಂದ್ರೆ ನೀವು ನನಗೆ ಕ್ವಶನ್ ಕೇಳ್ತೀರಿ, ನಾನು ಉತ್ತರ ಕೊಡ್ತೀನಿ. ಒಂದು ರ್ಯಾಪಿಡ್ ಫೈರ್ ರೌಂಡ್ ಅಂತ ಹೇಳ್ತೀವಲ್ಲ ಇಂಗ್ಲಿಷ್ ಅಲ್ಲಿ. ರ್ಯಾಪಿಡ್ ಆಗಿರ್ಲಿ. ಓಕೆ ಸರ್. ಸರ್, ನೀವು ಏನ್ ಓದಿದ್ದೀರಾ ಸರ್? ವಿದ್ಯಾಭ್ಯಾಸ? ಐ ಮೀನ್ ಎಜುಕೇಶನ್. ಎಜುಕೇಶನ್. ವೆರಿ ಗುಡ್ ಕ್ವಶನ್. ವಾವ್, ಸೂಪರ್. ಎಸ್. ಬಟ್ ಆನ್ಸರ್ ನಾನು ನೋಡಿದ್ರೆ ಎಷ್ಟು ಓದಂಗೆ ಕಾಣ್ತೀನಿ. ಕ್ವಶನ್ ನಿಮಗೆ ರಿವರ್ಸ್. ನನ್ನ ಹೈಟು, ಪರ್ಸನಾಲಿಟಿ, ನನ್ನ ಸ್ಮಾರ್ಟ್ನೆಸ್. ನಿಮ್ಮನ್ನ ನೋಡಿದ್ರೆ ಒಂದು PhD ಡಾಕ್ಟರೇಟ್. ಹಂಗಂದ್ರೇನು? ಅಷ್ಟಿಲ್ಲ, ಸ್ವಲ್ಪ ಕಡಿಮೆನಾ? ಸ್ವಲ್ಪ. ಡಿಗ್ರಿ ಸರ್, ಡಿಗ್ರಿ ಸ್ವಲ್ಪ. ಇನ್ನ ಕಡಿಮೆನಾ ಸರ್? PU ಅಟ್ಲೀಸ್ಟ್. PUC ಓದ್ಬೇಕು ಅಂತ ಬಹಳ ಆಸೆ. ಪ್ರಿನ್ಸಿಪಲ್ ಕೇಳಿದೆ, PUC ಸೇರಿಸ್ಕೊಳ್ಳಿರಣ್ಣ ಅಂತ. ಫಸ್ಟ್ SSLC ಮುಗಿಸ್ಕೊಂಬ ಅಂತ. ಓಕೆ. ನಾನು 3ನೇ ಕ್ಲಾಸಲ್ಲಿ 4 ವರ್ಷ. ಹೋಗ್ಲಿ ಬಿಡಿ ಸರ್, ಮುಂದಿನ ಪ್ರಶ್ನೆಗೆ ಹೋಗ್ಲಾ ಸರ್? ಹೋಗಿ. ಏನು ಕೆಲಸ? ಉದ್ಯೋಗಂ ಪುರುಷ ಲಕ್ಷಣಂ ಅಂತ. ಕೆಲಸ ಹುಡುಕಿದೆ, ಯಾರು ಕೆಲಸ ಕೊಡ್ಲಿಲ್ಲ. ಆಮೇಲೆ ಒಂದು ವಿಷಯ ಗೊತ್ತಾಯ್ತು, ತುಂಬಾ ಸ್ಮಾರ್ಟ್ ಆಗಿದ್ರೆ ಯಾರು ಕೆಲಸ ಕೊಡಲ್ಲ. ಯಾರೋ ಪುಣ್ಯಾತ್ಮನ ಹೇಳಿದ್ರು, ನಮ್ಮ ದೇಶಪಾಂಡೆ ಇದ್ದಾರೆ, ನಿರಂಜನ್, ತುಂಬಾ ಹೆಲ್ಪ್ ಮಾಡ್ತಾರೆ. ಪಾಪ ಹೆಣ್ಮಕ್ಳಿಗೆ ತುಂಬಾ ಹೆಲ್ಪ್ ಮಾಡ್ತಾರೆ, ನನಗೆ ಒಂದು ಹೆಲ್ಪ್ ಮಾಡಿದ್ದಾರೆ. ನೋಡು, ಮೈಸೂರಿಗೆ ಹೋಗು, ಮೈಸೂರಲ್ಲಿ ನನ್ನ ಫ್ರೆಂಡ್ ಇದ್ದಾರೆ, ಅವರಿಗೆ ಒಂದು ಲೆಟರ್ ಕೊಡ್ತೀನಿ, ನಿಂಗೆ ಕೆಲಸ ಕಾಯಂ ಅಂದ್ರು, ನಮ್ಮ ನಿರಂಜನ್ ದೇಶಪಾಂಡೆ. ಆ ಲೆಟರ್ ತಗೊಂಡು ಸೀದಾ ಹೋದೆ ಮೈಸೂರಿಗೆ ಹೋದ್ಮೇಲೆ ಗೊತ್ತಾಯ್ತು, ಝೂ ಮ್ಯಾನೇಜರ್ಗೆ ಲೆಟರ್ ಬರೆದಿದ್ದಾರೆ, ಟು ದ ಮ್ಯಾನೇಜರ್. ಆ ಲೆಟರ್ ತಗೊಂಡೋಗಿ ಸೀದಾ ಝೂ ಮ್ಯಾನೇಜರ್ಗೆ ಕೊಟ್ಟೆ, ಮೈಸೂರು ಝೂ ಮ್ಯಾನೇಜರ್ಗೆ ಕೊಟ್ಟೆ. ನೋಡಿದ್ರು, ಎಸ್ ಐ ಲೈಕ್ ಇಟ್. ನೋಡಪ್ಪ, ನಿನ್ನ ಹೈಟು, ನಿನ್ನ ವೆಯ್ಟು, ನಿನ್ನ ಪರ್ಸನಾಲಿಟಿ, ನಿನ್ನ ಕಲರ್ ಇಷ್ಟ ಆಗ್ಬಿಟ್ಟಿದೆ ನನಗೆ, ಕೆಲಸ ಕಾಯಂ ಅಂದ್ರು. ಅಣ್ಣ ಏನಣ್ಣ ಕೆಲಸ? ದಿನ ನಾನ್ ವೆಜ್ ಊಟ ಆಯ್ತಣ್ಣ, ಕೆಲಸ ಏನಣ್ಣ? ದಿನ 200 ರೂಪಾಯಿ ಸಂಬಳ. ಅಯ್ಯೋ ಅಣ್ಣ, ಏನ್ ಕೆಲಸ? ಪರವಾಗಿಲ್ಲ ಸರ್, ಇನ್ಫ್ಲೂಯೆನ್ಸ್ ಜಾಸ್ತಿನೇ ಇದೆ. ಓಕೆ, ಒಂದು ರೂಮಲ್ಲಿ ನೀನು ಒಬ್ಬನೇ ಇರಬೇಕು. ಆಯ್ತಣ್ಣ, ಕೆಲಸ ಏನು ಅಂತ ಕ್ಯೂರಿಯಾಸಿಟಿ ಜಾಸ್ತಿ ಆಯ್ತು, ಹೃದಯ ಢಗ್ 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 ಹೊಡ್ಕೊಳಕ್ ಸ್ಟಾರ್ಟ್ ಆಯ್ತು. ಮ್ಯಾನೇಜರ್ ಸೌಂಡ್ ಕಮ್ಮಿ ಮಾಡಿ ಮಾತಾಡಿದ್ರು, ನೋಡಪ್ಪ, ಪ್ರಾಣಿದಯ ಸಂಘದವರು ಬರ್ತಾರೆ, ನಿನ್ನೆ ತಾನೇ ನಮ್ಮ ಝೂ ಅಲ್ಲಿದ್ದಂತ ಸುಂದರವಾದಂತ ಪ್ರಾಣಿ ಕರಡಿ ಸತ್ತೋಗ್ಬಿಟ್ಟಿದೆ. ಆ ಕರಡಿ ಚರ್ಮ ಹಾಕೊಂಡು ಕರಡಿ ತರ ಆಕ್ಟಿಂಗ್ ಮಾಡಬೇಕು.
ಆಯ್ತು ಸರ್ ಅಂತ ಕೆಲಸ ಏನಾದ್ರು ಕರಡಿ ಆದ್ರೇನು ಸಿಂಹ ಆದ್ರೇನು ಕರಡಿ ಚರ್ಮ ಮೇಲೆ ಹಾಕೊಂಡೆ ಸ್ಟೈಲ್ ಮಾಡ್ಕೊಂಡು ಸೀದಾ ಝೂ ಅಲ್ಲಿ ಕೂತೆ. ಮಧ್ಯಾಹ್ನ ಊಟದ ಸಮಯ, ಊಟ ಕೊಡಕ್ ಶುರು ಮಾಡ್ದ. ಮೊದಲು ಚಿಂಪಾಂಜಿಗೆ ಊಟ ಹಾಕ್ದ, ಆಮೇಲೆ ಜಿರಾಫೆಗೆ ಊಟ ಹಾಕ್ದ, ಆಮೇಲೆ ಇದು ಜೀಬ್ರಾ ಊಟ ಹಾಕ್ದ, ಆಮೇಲೆ ನನ್ನ ಪಕ್ಕದಲ್ಲಿತ್ತಲ್ಲ ಟೈಗರ್ ಊಟ ಹಾಕ್ದ, ಆಮೇಲೆ ನನಗೆ ಕರಡಿಗೆ ಊಟ ಹಾಕೊಂಡು ಹೋದ. ಹಾಳಾದ ಒಂದು ಮಿಸ್ಟೇಕ್ ಮಾಡ್ದ. ಏನು ಸರ್? ಹುಲಿ ಬೋಲಿಗೆ ಚಿರಕ್ ಹಾಕೋದು ಮರ್ತೋಗ್ಬಿಟ್ಟ. ನನ್ನ ಬೋಲಿಗೂ ಚಿರಕ್ ಹಾಕೋದು ಮರ್ತೋಗ್ಬಿಟ್ಟ. ಹುಲಿ ಒಂದೇ ಜಂಪು ನನ್ನ ಬೋನಿಗೆ. ನನಗೆ ಅಂತ ಕಿರ್ಚ್ತಾ ಇದ್ದೀನಿ, ಭಯದಲ್ಲಿ ಸೌಂಡ್ ಆಚೆ ಬರ್ತಾ ಇಲ್ಲ. ಎದ್ದು ನೋಡಿದ್ರೆ ಪಬ್ಲಿಕ್ ಕರಡಿ ನೋಡಿ ಸಾಯಿಸಾಕ್ಬಿಡ್ತಾರೆ. ಅಲ್ಲಿ ಕೂತ್ಕೊಂಡ್ರೆ ಹುಲಿ ತಿಂದಾಕ್ಬಿಡ್ತೆ. ಹುಲಿ ಹತ್ರ ಬಂತು. ಹೋಯ್ತಲ್ಲಪ್ಪ ಜೀವ ಅಂತ ಕೂತಿದ್ದೀನಿ. ಹುಲಿ ಹತ್ರ ಬಂತು, ಸೀದಾ ಕಿವಿ ಹತ್ರ ಬಂದು ಕೇಳ್ತು, ನಿನಗೆಷ್ಟು ಸಂಬಳ? ಹೋದ ಪ್ರಾಣ ಟಪಕ್ಕಂತ ವಾಪಸ್ ಬಂತು. ಜಂಪ್ ಹೊಡೆದು ವಾಪಸ್ ಬಂದ್ಬಿಟ್ಟೆ. ಯಾರಪ್ಪ ನೀನ್ ಪುಣ್ಯಾತ್ಮ ಅಂತ ಕರೆದಾಗ ನಿರಂಜನ್ ದೇಶಪಾಂಡೆ ಮುಖ ತೆಗೆದು, ಗುರು ನಾನು ಇಲ್ಲೇ ಕೆಲಸ ಮಾಡ್ತಾ ಇರೋದು ಮುಖ ತಾಡಿದ್ವಿ. ಸರ್ ವಾ ವಾ ವಾ. ಸ್ವಾಮಿ, ನಾನ್ ಯಾವಾಗ ನಿಮಗ್ ಕರಡಿಯಾಗಿ ಅಂತ ಹೇಳಿದ್ದೆ? ನಾನ್ ಯಾವಾಗ ಹುಲಿ ತರ ಹಾಕೊಂಡಲ್ಲಿ ನಿಂತಿದ್ದೆ? ಸತ್ಯ ಯಾವತ್ತೂ ಕಹಿಯಾಗಿರುತ್ತೆ ಬ್ರದರ್. ಬಟ್ ನಿಜವಲ್ಲೂ ಏನ್ ಕ್ಯಾಪಾಸಿಟಿ ಇಬ್ಬರದು, ಅದ್ಭುತ. ಒಳ್ಳೆ ಚಪ್ಪಾಳೆ. ಥ್ಯಾಂಕ್ ಯು ಸರ್, ಅದ್ಭುತವಾಗಿತ್ತು ಪರ್ಫಾರ್ಮೆನ್ಸ್. Thank you. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. Thank you. ಶುಭ. ಸೊ ಇವತ್ತು ಕಿರೀಟ ಯಾರಿಗೆ, Exactly. ಚಾಲೆಂಜ್ ಯಾರು ತಗೊಳ್ತಾರೆ ಅನ್ನೋದು ಸದ್ಯದ ಪ್ರಶ್ನೆ. ಸೊ ಓಟ್ ಟು ಆರ್ ಜಡ್ಜಸ್. ಮಷ್ಕಿರಿ ತಂಡದಿಂದ ರಾಜೇಶ್. ಅಲ್ಲ. ರಾಜೇಶ್, ನಿಮ್ಮ ಹೆಸರಲ್ಲೇ ರಾಜ ಅಂತ ಇದೆ, ಸೊ ಅದಕ್ಕೆ ತಕ್ಕಂತೆ ಕಿರೀಟನೂ ಬಂದಿದೆ. ಬಟ್ ಇವಾಗ ನಮ್ಮ ಕೋರಿಕೆ ಅಂದ್ರೆ, ನಿಮಗೆ ಹೇಗೆ ಅನಿಸ್ತಾ ಇದೆ ಅಂತ ನೀವು ರಾಜೇಶ್ ಆಗಿ ಮಾತಾಡಂಗಿಲ್ಲ. ಈ ಬಟ್ಟೆ ತೊಟ್ಟಾಗ ಹೇಗಿರ್ತೀರೋ ಹಾಗೆ ಹೇಳ್ಬೇಕು. ಆಕ್ಚುಲಿ ಇದು ಕಿರೀಟ ಸಿಕ್ಕಿದ್ದು ನನ್ಗೇನಾ ಅನ್ನೋ ಸಂಶಯ ನನಗೆ ಬರ್ತಾ ಇದೆ. ಯಾಕಂದ್ರೆ ನನ್ನ ಪರ್ಫಾರ್ಮೆನ್ಸ್ ಅನ್ನ ಮೆಚ್ಚಿ ಜಡ್ಜಿಗಳು ನನಗೆ ಕಿರೀಟನ ಕೊಟ್ಟಿದ್ದಾರೆ. ತುಂಬಾನೇ ಸಂತೋಷ ಆಗ್ತಾ ಇದೆ. ಈಗ ನಿಮ್ಮ ವಯಸ್ಸಲ್ಲಿ ಹೇಳಿ. ಆಕ್ಚುಲಿ ಈ ಕಿರೀಟ ನನಗೆ ಬಂದಿರೋದಾ ಅನ್ನೋದು ನನಗೆ ಸಂಶಯ ಆಗ್ತಿದೆ. ಯಾಕಂದ್ರೆ ನನ್ನ ಪರ್ಫಾರ್ಮೆನ್ಸ್ ಅನ್ನು ಮೆಚ್ಚಿ ಜಡ್ಜಸ್ ನನಗೆ ಈ ಕಿರೀಟನ ತೊಡಿಸಿದ್ದಾರೆ. ನಾನು ಧನ್ಯನಾಗಿದ್ದೇನೆ. ಸೂಪರ್. ಇವತ್ತು ಕಿರೀಟ ಬಂದಂತಹ ರಾಜೇಶನಿಗೆ ಆ ರಾಜರಾಜೇಶ್ವರಿ ತಾಯಿ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಬೀಳ್ಕೊಡ್ತಾ ಇದೀವಿ. ಜೋರಾದ ಚಪ್ಪಾಳೆ. ಎಸ್ ಶೀತಲ್, ಕಿರೀಟ ಆಯ್ತು, ನೆಕ್ಸ್ಟ್ ಏನು? ಆಬ್ವಿಯಸ್ಲಿ ಚಾಲೆಂಜು. ಬಟ್ ಇವತ್ತು ಚಾಲೆಂಜ್ ಯಾರಿಗೆ ಅಂತ ಕೇಳೋಕ್ಕಿಂತ ಮೊದಲು ಚಾಲೆಂಜ್ ಏನು ಅಂತ ಕೇಳೋದು ಕರೆಕ್ಟು ಅನ್ಸುತ್ತೆ. ಎಕ್ಸಾಕ್ಟ್ಲಿ. ಸೊ ಬರ್ಲಿ ಚಾಲೆಂಜು. ಮಜಾ ಭಾರತದಲ್ಲಿ ಬರೀ ಹಾಸ್ಯ ಮಾತ್ರ ಅಲ್ಲ, ಅದ್ಭುತ ಕೂಡ ಇದೆ ಅಂತ ನಿರೂಪಿಸಿದ್ದಾರೆ. ವಾಟ್ ಅ ಟ್ಯಾಲೆಂಟ್, ವಾಟ್ ಅ ಟ್ಯಾಲೆಂಟ್, ಅದ್ಭುತ. ಪೃಥ್ವೀಶ್ ಅವರು 4500 ರೂಬಿಕ್ಸ್ ಕ್ಯೂಬ್ ಅನ್ನ ಬಳಸಿ ಈಗಾಗ್ಲೇ ಅವರು ಚಾರ್ಲಿ ಚಾಪ್ಲಿನ್ ಅನ್ನ ಈ ತರ ಮಾಡಿ ಗಿನ್ನೆಸ್ ಬುಕ್ ಆಫ್ ರೆಕಾರ್ಡ್ ಸೇರ್ಕೊಂಡಿದ್ದಾರೆ. ಪ್ರದೀಶ್ ದಾರದಿಂದ ಚಿತ್ರ ಬಿಡಿಸ್ತಾರೆ, ಬ್ರಷ್ ಇಂದ ಚಿತ್ರ ಬಿಡಿಸ್ತಾರೆ, ಕಾಲಿಂದ ಚಿತ್ರ ಬಿಡಿಸ್ತಾರೆ,
ಕೈಯಿಂದ ಚಿತ್ರ ಬಿಡಿಸ್ತಾರೆ, ಬೆಂಕಿಯಿಂದ ಚಿತ್ರ ಬಿಡಿಸ್ತಾರೆ, ಮರಳಿಂದ ಚಿತ್ರ ಬಿಡಿಸ್ತಾರೆ, ನೀರಲ್ಲಿ ಚಿತ್ರ ಬಿಡಿಸ್ತಾರೆ. ಇನ್ನ ಎಲ್ಲೆಲ್ಲಿ ಬಿಡಿಸ್ತೀಯಪ್ಪ? ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಮಾಡಪ್ಪ, ಎಲ್ಲಿ ಟ್ರೈನಿಂಗ್ ಕೊಡ್ಬೇಕಲ್ಲ. ಕ್ಯಾರಿಕೇಚರ್ ಬಗ್ಗೆ ಮತ್ತೊಂದು ಹೇಳಲೇಬೇಕು. ಒಂದು ಮುಖನ ಬಿಡಿಸೋ ಪ್ರಯತ್ನ ಯಾರು ಮಾಡಿಲ್ಲ ಅಂತ ಅನ್ಕೋತೀನಿ. ಸೊ ನಿಜವಾಗ್ಲೂ ಇದು ಪ್ರಪ್ರಥಮ ಪ್ರಯತ್ನ. ಸೊ ಪ್ರದೀಶ್ಗೆ ಮತ್ತೊಂದು ಸರಿ ಜೋರಾಗಿ ಥ್ಯಾಂಕ್ ಯು ಸೊ ಮಚ್. ಸರ್ ಏನ್ ಅನ್ಸುತ್ತೆ ಸರ್? ಮೊದಲನೇದಾಗಿ ಈ ಪ್ರತಿಭೆಗಳಿಗೆ ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಸರ್. ಬಹಳ ಚಿಕ್ಕ ವಯಸ್ಸಿನಲ್ಲಿ ಇಂಥ ಒಂದು ಕಲೆ ನಿಮಗೆ ವೃದ್ಧಿಸಿರೋದು ನಮಗೆ ತುಂಬ ಸಂತೋಷ ಕೊಟ್ಟಿದೆ. ಒಳ್ಳೇದಾಗ್ಲಿ ಅಂತ ನಾವು ಹರಿಸ್ಬೋದು ಅಷ್ಟೇ, ಆಶೀರ್ವಾದ ಮಾಡಕ್ ನಮಗೆ ಖಂಡಿತ ಯೋಗ್ಯತೆ ಇಲ್ಲ. ದೇವ್ರು ಚೆನ್ನಾಗಿಟ್ಟಿರ್ಲಿ ನಿಮ್ಮನ್ನ. ತುಂಬಾನೇ ಖುಷಿ ಆಯಿತು, ತುಂಬಾನೇ ಹೆಮ್ಮೆ ಆಗುತ್ತೆ. ಮೊದಲಿಗೆ ನೀವಿಬ್ರು ಇಂಥ ಒಳ್ಳೆ ಪ್ರತಿಭಾವಂತರು, ಅದರಲ್ಲೂ ನೀವು ಕನ್ನಡಿಗರು ಇಷ್ಟು ದೊಡ್ಡ ಸಾಧನೆ ಮಾಡಿರೋದಕ್ಕೆ ನನಗೆ ತುಂಬಾನೇ ಹೆಮ್ಮೆ ಆಗ್ತಿದೆ, ತುಂಬಾನೇ ಖುಷಿ ಆಗುತ್ತೆ. ಐ ಆಮ್ ವೆರಿ ಗ್ಲಾಡ್ ಟು ಹ್ಯಾವ್ ಯು ಆನ್ ದಿಸ್ ಸ್ಟೇಜ್. ತುಂಬಾನೇ ಖುಷಿ ಆಗುತ್ತೆ. ಥ್ಯಾಂಕ್ ಯು ಮ್ಯಾಮ್. ಮತ್ತೊಮ್ಮೆ ಪ್ರದೀಶ್ ಹಾಗೂ ಡಾಕ್ಟರ್ ಪೃಥ್ವೀಶ್ ಇಬ್ಬರಿಗೂ ಜೋರಾದ ಚಪ್ಪಾಳೆಗಳನ್ನ ಹೊಡೆದ ನಿಮ್ಮನ್ನ ನಾವು ಬೀಳ್ಕೊಡ್ತಾ ಇದೀವಿ. ಥ್ಯಾಂಕ್ ಯು ವೆರಿ ಮಚ್. ಈಗ ಕಟ್ಟ ಕಡೆಯದಾಗಿ ರಾಗದ ನಾಯಕ ಮಿತ್ರ ಹಾಗೂ ಒಂದು ಸ್ಪೆಷಲ್ ರೋಲಲ್ಲಿ ಕಾಣಿಸ್ಕೊಂಡಿರೋ ಅಂತ ರೂಪಿಕಾ, ಹಾಗೆ ಇವರ ಜೊತೆ ಈ ಚಿತ್ರದ ನಿರ್ದೇಶಕ PC ಶೇಖರ್ ಎಲ್ಲರೂ ಇವತ್ತು ನಮ್ಮ ಜೊತೆ ಇದ್ದಾರೆ. ಸೊ ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಹಾ, ಶೇಖರ್ ಸರ್, ವೆಲ್ಕಮ್ ಟು ಅವರ್ ಶೋ. ಸರ್, ರಾಗದ ಟ್ರೇಲರ್ ತುಂಬಾನೇ ಸೌಂಡ್ ಮಾಡಿದೆ, ಎಲ್ಲಾ ಕಡೆ ಅದ್ರ ಮಾತೇ ಕೇಳಿಸ್ತಾ ಇದೆ. ಈಗಾಗಲೇ ಜನ ತುಂಬಾ ವಿಭಿನ್ನವಾದಂತಹ ಸಿನಿಮಾ ಇದ್ರ ನೋಡ್ಲೇಬೇಕು ಅಂತ ಹೇಳಿ ಕಾಯ್ತಾ ಇದ್ದಾರೆ. ಸೊ ಈ ಕಾನ್ಸೆಪ್ಟ್ ಹೆಂಗ್ ಬಂತು ಶೇಖರ್ ಸರ್ ನಿಮ್ಗೆ? ಆ್ಯಕ್ಚುಲಿ ಬೇಸಿಕಲಿ ಲವ್ ಅನ್ನೋದು ಒಂದು ಕಲರು ಇಲ್ಲ ಅವರ ಎಕನಾಮಿಕ್ಸು ಇಲ್ಲ ಅವರ ಬ್ಯಾಕ್ಗ್ರೌಂಡು ಯಾವುದು ನೋಡಿದೆ ಎರಡು ಮೈಂಡ್ ಕನೆಕ್ಟ್ ಆಗಿದ್ರೆ ಅದು ಹೈಯೆಸ್ಟ್ ಪಾಯಿಂಟ್ ಆಫ್ ಲವ್ ಅಂತ ನನಗನ್ನಿಸ್ತು. ಸೊ ಆ ಫಾರ್ಮೆಟ್ನ ಒಂದು ಕಥೆಯಾಗಿ ಡಿಫೈನ್ ಮಾಡೋಣ ಅಂತ ಹೊರಟಾಗ ಎರಡು ವಿಜುವಲಿ ಚಾಲೆಂಜ್ಡ್, ಇಬ್ಬರು ನೋಡೋಕ್ಕಾಗ್ತಿಲ್ಲ, ಬಟ್ ಅವರ ಭಾವಗಳು, ಐ ಮೀನ್ ಅವರ ಎಕ್ಸ್ಪ್ರೆಷನ್ಸ್, ಐ ಮೀನ್ ದೇರ್ ಮೈಂಡ್ ಇಸ್ ಗೆಟಿಂಗ್ ಕನೆಕ್ಟೆಡ್. ಅವಾಗ ಅದನ್ನು ಮ್ಯೂಸಿಕಲಾಗಿ ಕನ್ವರ್ಟ್ ಮಾಡಿದ್ರೆ ಹೆಂಗಾಗುತ್ತೆ ಅನ್ನೋದು ಈ ಸಿನಿಮಾದ ಬೇಸಿಕ್ ಲೈನು. ಆ ಥೀಮ್ನ ಇಟ್ಕೊಂಡು ಡಿಸೈನ್ ಮಾಡಿದ ಸಿನಿಮಾ ಅಂತ ಹೇಳ್ಬೋದು. ಹಾಗೆ ದಿಗ್ಗಜರು ಕೂಡ ಸಾಥ್ ಕೊಟ್ಟಿದ್ದಾರೆ. ಅಭಿನಯ ಚಕ್ರವರ್ತಿ ಸುದೀಪ್ ಅವರು, ಹಾಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕೂಡ ನಿಮ್ಮ ರಾಗ ಮೂವಿಗೆ ಒಂದು ಒಳ್ಳೆ ಲಾಂಚ್ ಅನ್ನ ಕೊಟ್ಟಿದ್ದಾರೆ. ಶಿವಣ್ಣ ಅವರು ಕೂಡ ಫಸ್ಟ್ ನನ್ನ ಪೋಸ್ಟರ್ ಲಾಂಚ್ ಮಾಡಿದಂಥವ್ರು ಶಿವಣ್ಣ ಅವರು, ವಾಯ್ಸ್ ಕೊಟ್ಟರು ಸುದೀಪ್ ಸಾರು, ಟ್ರೈಲರ್ ಎಲ್ಲ ಲಾಂಚ್ ಮಾಡಿದ್ರು ದರ್ಶನ್ ಅವರು, ಆಡಿಯೋನ ಮತ್ತೋರ್ವ ದೊಡ್ಡ ನಟ ಲಾಂಚ್ ಮಾಡ್ತಾರೆ. ಸೂಪರ್ ಸರ್, ಸೂಪರ್. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ರೂಪಿಕಾ, ಟೆಲ್ ಮಿ, ಇಂಥ ಒಂದು ಒಳ್ಳೆ ತಂಡ, ಇಂಥ ಒಂದು ಒಳ್ಳೆ ಸಿನಿಮಾ, ಸೊ ಜಸ್ಟ್ ಟು ಬಿ ಅ ಪಾರ್ಟ್ ಆಫ್ ಇಟ್, ಹೇಗೆ ಅನ್ಸುತ್ತೆ? ಹೌ ಡಸ್ ಇಟ್ ಫೀಲ್? ಫಸ್ಟ್ ಆಫ್ ಆಲ್, ಲೈಫಲ್ಲಿ ಯಾರಿಗೆ ನೀನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅಂತ ಯಾರಾದರೂ ಕೇಳಿದ್ರೆ ಡೆಫಿನೆಟ್ಲಿ ಎಸ್, ಅದು ಫಸ್ಟ್ ಪ್ರಯಾರಿಟಿ ನಾನು ಕೊಡೋದು ಎಸ್ ನಾರಾಯಣ್ ಸರ್ಗೆ ಅಂತ. ಶೇಖರ್ ಸರ್ ಕಾಲ್ ಮಾಡಿದಾಗ ನನಗೆ ಅವರ ಫಸ್ಟ್ ಅಪ್ರೋಚ್ ವಾಸ್ ದ ಬೆಸ್ಟ್ ಅಂಡ್ ಲೈಕ್ ಏನೂ ಹೇಳೋಕ್ಕಾಗಲ್ಲ. ಬಿಕಾಸ್ ಡೈರೆಕ್ಟರ್ ಹೇಗೆ ನಮ್ಮನ್ನ ಪೋರ್ಟ್ರೇ ಮಾಡ್ತಾರೆ ಅಂತ ಅಲ್ಲೇನೆ ಒಂದು ಆರ್ಟಿಸ್ಟ್ ಕಂಡ್ಕೊಂಡ್ಬಿಡ್ಬೋದು. ಸೊ 1 ನಿಮಿಷ ಬರ್ತೀನೋ, 2 ನಿಮಿಷ ಬರ್ತೀನೋ, 1 ಸೆಕೆಂಡ್ ಬರ್ತೀನೋ, ಖಂಡಿತ ರಾಗ ಸಿನಿಮಾ ಅಂತ ಅದ್ಭುತವಾದ ಸಿನಿಮಾದಲ್ಲಿ ಆಕ್ಟ್ ಮಾಡಿದೀನಿ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಯಾವಾಗ್ಲೂ ನನಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಸೊ ಇಂಥ ಟೀಮ್ಗೆ ನಮ್ಮ ಜಡ್ಜಸ್ ವಿಶ್ ಮಾಡಿಲ್ಲ ಅಂದ್ರೆ ಹೇಗೆ? ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ನಾರಾಯಣ್ ಸರ್ ಹಾಗೆ ಶ್ರುತಿ ಮ್ಯಾಮ್. ಸೊ ರಾಗ ಟೀಮ್ ಒಂದು ಸುಂದರವಾದಂತಹ ರಾಗ ಹಾಡೋದಕ್ಕೆ ಹೊರಟಿದೆ. ಸೊ ನಮ್ಮ ಶ್ರುತಿ ಮೇಡಮ್ ಹಾಗೆ ನಾರಾಯಣ್ ಸರ್ ಕೂಡ ನೆನಪಿನ ಕಾಣಿಕೆಯನ್ನ ಕೊಟ್ಟು ವಿಶ್ ಮಾಡ್ಬೇಕು ಅಂತ ಕೇಳ್ಕೊಳ್ತೀವಿ. ಸೊ ನೆನಪಿನ ಕಾಣಿಕೆ ತರಬಹುದಾ ಮಕ್ಕಳು? ಸೊ ನಮ್ಮ ಮಜಾ ಭಾರತದ ನೆನಪಿನ ಕಾಣಿಕೆ ಕೈ ಸೇರಿದೆ. ಸೊ ಕಟ್ಟ ಕಡೆಯದಾಗಿ ಈ ಒಂದು ಶೋನ ಮುಗಿಸೋದು ಒಂದು ಪ್ರತೀತಿ ಇದೆ. ಈ ಒಂದು ಶೋನ ಮಹಾನ್ ನಿರೂಪಕರಾದಂಥ ನಿರಂಜನ್ ದೇಶಪಾಂಡೆ ಅವರು ಕಡೆಯದಲ್ಲಿ ಏನು ಹೇಳ್ತಾರೆ ಅಂದರೆ, ಜೀವನದಲ್ಲಿ ಅಭಿನಯ ಮಾತ್ರ ಇದ್ರೆ ಸಾಲದು, ನಯ ವಿನಯ ಎಲ್ಲ ಇರಬೇಕು.
ಅಂತ ಹೇಳ್ತಾ ಇದ್ದಾನೆ ಮಜಾ ಭಾರತದ ಮಹಾ ನಿರೂಪಕ